For any non-IT person to learn IT, there's options tumba available ide. Today you don't have a job, it's okay. Get up tomorrow again and try your best, improve your skill and talk to people. You fail, you fall, you get up. So that is more important. Now, we are RCB fans. We feel that anybody can, become an IT or in any field, right? Our potential ಎಲ್ಲರ ಹತ್ರ ಇದೆ. Opportunities ಕಡಿಮೆ ಇಲ್ಲ. So just keep trying. Keep trying. Don't lose hope. So firstly, welcome to the show, sir. Thank you so much. And ಹೇಗೆ ಅನ್ಸಿದೆ MicroDegree podcast series ಗೆ ಬಂದ್ಬಿಟ್ಟು? So I'm actually really excited. ಯಾಕಂದ್ರೆ Qliclabs ಮತ್ತೆ MicroDegree relationship goes back to more than a year or two, right? ನಮ್ದು ಫಸ್ಟ್ ಇಯರ್ ಎಂಪ್ಲಾಯೀಸ್ ನಾವು ಹೈರ್ ಮಾಡಿದ್ದು MicroDegree. Awesome. ಸೊ ಆ್ಯಂಡ್ ಅಲ್ಲಿಂದಲೇ ಅದು ರೆಫರಲ್ ಸಿಸ್ಟಮ್ ಸ್ಟಾರ್ಟ್ ಆಯಿತು. ಸೊ ದೋಸ್ ಎಂಪ್ಲಾಯೀಸ್ ಅವರು ಇನ್ನೊಬ್ಬರನ್ನು ರೆಫರ್ ಮಾಡಿದರು ಆ್ಯಂಡ್ ದಟ್ ಈಸ್ ವೇರ್ ವಿ ಗಾಟ್ ಟು ನೋ ದ್ಯಾಟ್ we got such good talent from your organization and we are really thankful. ನಮಗೆ ತುಂಬ ಖುಷಿ ಇದೆ ಕಿ we kept on we built that partnership and I think more than 5 of our members today are from MicroDegree, but technically ತುಂಬ ಆಲ್ಮೋಸ್ಟ್ ಔಟ್ ಆಫ್ ದ ಕೋರ್ ಟೀಮ್ ಜಾಸ್ತಿ ಜನ MicroDegree ಇಂದ ನಾವು ಹೈರ್ ಮಾಡಿದ್ವಿ. So 5 ಅಂದರೆ so that assures like MicroDegree produces quality candidates ಅಂತ. Definitely. Okay. So ನಮ್ಮ ಮೇನ್ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸರ್ ಈ ಪಾಡ್ಕಾಸ್ಟ್ನ, ಯಾಕಂದರೆ ಐ ನೋ ಯು ಆಲ್ಮೋಸ್ಟ್ ಫ್ರಮ್ 1 year ನಾವು, ಬಟ್ ಯಾವತ್ತು ನಿಮ್ಮ ಜೊತೆ ಆ ಒಂದು ಡೀಪರ್ ಲೆವೆಲ್ ಕಾನ್ವರ್ಸೇಷನ್ ಯಾವತ್ತೂ ಆಗಿಲ್ಲ. ಸೊ ಈ ಒಂದು ಪಾಡ್ಕಾಸ್ಟ್ನ ಮುಖಾಂತರ ವಾಟ್ ಐ ವಾಂಟ್ ಟು ಡೂ ಇಸ್ ದಟ್ ಐ ವಾಂಟ್ ಟು ನೋ ಲಿಟಲ್ ಮೋರ್ ಅಬೌಟ್ ಯು. ಸೊ ಅದಾದ ನಂತರ ವಿಲ್ ಟಾಕ್ ಅಬೌಟ್ ಯೋರ್ ಬಿಸ್ನೆಸ್. ಡೆಫಿನೆಟ್ಲಿ ನಿಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡೋಣ, ವಿಚ್ ಈಸ್ ಡೂಯಿಂಗ್ ಪ್ರಿಟಿ ವೆಲ್ ಇನ್ ದ ಮಾರ್ಕೆಟ್ ರೈಟ್ ನಾವು. ದೆನ್ ಆಫ್ಟರ್ ದ್ಯಾಟ್ ವಿಲ್ ಟಾಕ್ ಅಬೌಟ್ IT ಇಂಡಸ್ಟ್ರಿ ಇನ್ ಜನರಲ್. ಸೊ ಯಾವ ರೀತಿ ಇದೆ ಇಂಡಸ್ಟ್ರಿ ಆ್ಯಂಡ್ ಯಾವ ರೀತಿ ಇರ್ಬೋದು ಇನ್ ಫ್ಯೂಚರಲ್ಲಿ ಆ್ಯಂಡ್ ವಾಟ್ ಆರ್ ದ ಕರೆಂಟ್ ಟ್ರೆಂಡ್ಸ್ ಆ್ಯಂಡ್ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ಜಾಬ್ ಪಡ್ಕೋಬೇಕಂತಿದ್ರೆ ಒಂದು ಕ್ಯಾಂಡಿಡೇಟ್ ಯಾವ ರೀತಿಯಲ್ಲಿ ಪ್ರಿಪೇರ್ ಆಗಬೇಕು. ಸೊ ಅದರ ಬಗ್ಗೆ ಡೀಟೇಲ್ಡ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ವಿಲ್ ಗೆಟ್ ಟು ದ ನಿಟಿಗ್ರಿಟಿ ಲೇಟರ್ ಪಾರ್ಟ್. ಬಟ್ ಅದಕ್ಕಿಂತ ಮೊದಲು ಸರ್, ನಿಮ್ಮದೊಂದು ಚಿಕ್ಕ ಬ್ಯಾಕ್ ಸ್ಟೋರಿ, ಅಂದರೆ ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಹೇಗೆ ಈ ಬಿಸ್ನೆಸ್ ಐಡಿಯಾ ಒಂದು ಎಕ್ಸಿಸ್ಟೆನ್ಸಿಗೆ ಬಂತು ಅಂತ. ಸೊ ಪ್ರೋಗ್ರಾಮಿಂಗಲ್ಲಿ ಕಂಪ್ಯೂಟರ್ಸಲ್ಲಿ ಇನ್ ಜನರಲ್ ಸಣ್ಣದಿರುವಾಗಲಿಂದ ಇಂಟ್ರೆಸ್ಟ್ ಇತ್ತು. ಇವನ್ ಕಾಲೇಜ್ ಸ್ಕೂಲ್ ಟೈಮ್ಸಲ್ಲಿ ಬ್ಲಾಗ್ಸ್ ಎಲ್ಲ ಬರೆಯೋದು, blogspot.com ಅಂತ ಇತ್ತು, ಅದ್ರಲ್ಲಿ ಬ್ಲಾಗ್ಸ್ ಎಲ್ಲ ಬರುವ ಇಂಟ್ರೆಸ್ಟ್ ಸಣ್ಣದಿರುವಾಗಲೇ ಇತ್ತು. ಸೊ PU ಅಲ್ಲಿ ಹೋಗುವಾಗ ನಾನು ಐ ಥಿಂಕ್ ಲೋಕಲ್ NITಯಲ್ಲಿ C ಪ್ರೋಗ್ರಾಮಿಂಗ್ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದೆ. ಸೊ ಅಲ್ಲಿಂದ ಚೂರ್ ಇಂಟ್ರೆಸ್ಟ್ ಸ್ಟಾರ್ಟ್ ಬಿಲ್ಡ್ ಮಾಡಿಕಾಯಿತು ಆ್ಯಂಡ್ ಡೆವಲಪಿಂಗ್ ಗೇಮ್ಸ್ ಇಲ್ಲಾದರೆ ಸ್ಮಾಲ್ ಅಪ್ಲಿಕೇಶನ್ಸ್. ಸೊ ಅದು PU ಟೈಮಲ್ಲೇ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಇವನ್ ಇಂಜಿನಿಯರಿಂಗ್ ಟೈಮಲ್ಲಿ ಸಬ್ಜೆಕ್ಟ್ಸ್ಗಿಂತ ಜಾಸ್ತಿ ಇಂಟ್ರೆಸ್ಟ್ ಇದಲ್ಲೇ ಹೋಗ್ತಿತ್ತು. ಸೊ ಆ್ಯಂಡ್ ಸೊ ಅಲ್ಲೇ ಐ ಸ್ಟಾರ್ಟೆಡ್ ಪಬ್ಲಿಷಿಂಗ್ ಗೇಮ್ಸ್ ಆ್ಯಂಡ್ ಆಲ್ ಎಕ್ಸೆಟ್ರಾ ಆ್ಯಂಡ್ ದೆನ್ ಐ ಥಾಟ್ ಕಿ ಏನಾದರೆ ಒಂದು ಸಬ್ಸ್ಟ್ಯಾನ್ಷಿಯಲ್ ಬಿಲ್ಡ್ ಮಾಡುವ ಎನಿ ಪ್ರಾಡಕ್ಟ್ ದಟ್ ಐ ಕ್ಯಾನ್ ಲುಕ್ ಅಟ್. ಸೊ ಅಲ್ಲಿಂದ ಯುಡಾಸಿಟಿ ಅವ್ರದ್ದೊಂದು ಗೂಗಲ್ ಆ್ಯಂಡ್ ಯುಡಾಸಿಟಿ ಅವ್ರದ್ದು ಸ್ಕಾಲರ್ಶಿಪ್ ಇತ್ತು. ಸೊ ಆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೆ. ಸೊ ಅಲ್ಲಿ ಕಪಲ್ ಆಫ್ ಮಂತ್ಸ್ ಕೆಲವು ಬೇರೆ ವಂಡರ್ಫುಲ್ ಡೆವಲಪರ್ಸನ್ನು ಮೀಟ್ ಆದೆ. ಐ ಗಾಟ್ ಟು ನೋ ಹೌ ದೇ ವರ್ಕ್, ಅವರದ್ದು ಹೇಗೆ ಥಾಟ್ ಪ್ರಾಸೆಸ್ ಇರ್ತದೆ ಇಲ್ಲಾದರೆ. ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಆದಮೇಲೆ ಐ ಥಾಟ್ ಕಿ ವಿಲ್ ಕಮ್ ಅಪ್ ಆ್ಯಂಡ್ ಬಿಲ್ಡ್ ಅ ಪ್ರಾಡಕ್ಟ್. ಇನ್ ಜನರಲ್ ಏನೋ ಐಡಿಯಾ ಇರಲಿಲ್ಲ, ಬಟ್ ಬಿಸ್ನೆಸ್ ರಿಲೇಟೆಡ್ ಪ್ರಾಡಕ್ಟ್, ಯಾಕಂದರೆ ನಮ್ಮ ಒಂದು ಫ್ಯಾಮಿಲಿ ಬಿಸ್ನೆಸ್ ಇದೆ ಆ್ಯಂಡ್ ಮೋಸ್ಟ್ ಆಫ್ ಆರ್ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಓರಿಯೆಂಟೆಡ್ ಫ್ಯಾಮಿಲಿ ಇತ್ತು. ಅವ್ರದ್ದು ಕಸಿನ್ಸ್ ಎಲ್ಲ ಅವ್ರದ್ದು ಬಿಸ್ನೆಸಸ್ ಇದೆ. ಸೊ ಅಲ್ಲಿಂದಲೇ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಬರುತ್ತೆ. ಕರೆಕ್ಟ್. ಸೊ ಅದು ಅಂದರೆ ಬೇಸಿಕ್ ನಾಲೆಜ್ ಐಡಿಯಾ ಇತ್ತು, ಎಕ್ಸ್ಪರ್ಟ್ ಅಂತ ಅಲ್ಲ. ಸೊ ಅಲ್ಲಿ ನನ್ನ ಕೋ-ಫೌಂಡರ್ ಸಚಿನ್ ಕಾಮತ್ ಅವರು ಆಲ್ರೆಡಿ 20 years ಈ ಎಕ್ಸ್ಪೀರಿಯನ್ಸ್ ಈ ಇಂಡಸ್ಟ್ರಿಯಲ್ಲಿ ಕಸ್ಟಮೈಸ್ ಸೊಲ್ಯೂಷನ್ಸ್ ಡೆವಲಪ್ ಮಾಡ್ತಿದ್ರು. ಸೊ ದೇ ಆಲ್ರೆಡಿ ಆ ಫೀಲ್ಡಲ್ಲಿ ಇದ್ರು. ಸೊ ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್, ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್. ನಾವು ವಿ ಥಾಟ್ ವಿಲ್ ಕೊಲಾಬ್ರೇಟ್. ಅವರು ಸಹ ಫ್ರೀಲಾನ್ಸಿಂಗ್ ಮಾಡ್ತಿದ್ರು, ನಾನು ಸಹ ಇಮಿಡಿಯೇಟ್ಲಿ ಕಾಲೇಜ್ ಆಗಿ ಫ್ರೀಲಾನ್ಸಿಂಗ್ ಮಾಡುವಂತ ಇದ್ದೆ. ಸೊ ಈವನ್ ಕಾಲೇಜ್ ಟೈಮಲ್ಲಿ ಆ್ಯಪ್ಸ್ ಆರ್ ಗೇಮ್ಸ್ ಪಬ್ಲಿಷ್ ಮಾಡೋದೆಲ್ಲ ಇಂಟ್ರೆಸ್ಟ್ ಇತ್ತು, ಯಾಕಂದರೆ ಆ್ಯಸ್ ಎ ಸೆಟ್ ಸಬ್ಜೆಕ್ಟಲ್ಲಿ ನಾನು ಎಕ್ಸಾಕ್ಟ್ಲಿ. ಸೊ ದೆನ್ ವಿ ಕೊಲಾಬ್ರೇಟೆಡ್ ಫಾರ್ ಒಂದು ಪ್ರಾಜೆಕ್ಟಿಗೆ ನಾವು ಕೊಲಾಬ್ರೇಟ್ ಮಾಡಿದ್ವಿ. ಒಂದು ಲೋಕಲ್ FMCGಗೆ ಒಂದು ಸೇಲ್ಸ್ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್ ಡೆವಲಪ್ ಮಾಡಿದ್ವಿ ಫಾರ್ 1.5 years. ಸೊ ಆ ಅಪ್ಲಿಕೇಶನ್ ಡೆವಲಪ್ ಮಾಡುವಾಗ ನಮಗೆ ತುಂಬ ಲರ್ನಿಂಗ್ ಸಿಕ್ಕಿತ್ತು ಆ್ಯಂಡ್ ಅಲ್ಲಿಂದ ನಮ್ಗೆ ಗೊತ್ತಾಯಿತು ಕಿ ಈ ಪ್ರಾಡಕ್ಟನ್ನು ನಾವು ಸ್ಕೇಲ್ ಮಾಡಿ ಒಂದು SaaS ಮಾಡೆಲಲ್ಲಿ ಮಾಡಿದರೆ ಅದನ್ನು ನಾವು ಪ್ರಾಡಕ್ಟ್ ಆಸ್ ಎ ಇವಾಲ್ವ್ ಮಾಡ್ಬೋದು. ಆ್ಯಂಡ್ ಒಂದು ಬಿಸ್ನೆಸ್ಗಿಂತ ಹಲವಾರು ಬಿಸ್ನೆಸಸ್, ಡಿಫ್ರೆಂಟ್ ಬಿಸ್ನೆಸ್ ಮಾಡೆಲ್ಸ್ ಅನ್ನು ಡಿಫ್ರೆಂಟ್ ಬಿಸ್ನೆಸಸ್ ಅನ್ನು ಈ SaaS ಮುಖಾಂತರ ಹೆಲ್ಪ್ ಆಗ್ಬೋದು ಅಂತ ನಮ್ಮದೊಂದು ಐಡಿಯಾ ಇತ್ತು. ಸೊ ಅಲ್ಲಿಂದ ನಾವು ನಮ್ಮದು ಕಂಪನಿ ಫಾರ್ಮ್ ಮಾಡಿದ್ವಿ, Qliclabs ಅಂತ.
ಹೆಸರು ಯಾಕೆ Qliclabs ಅಂತ ಸತ್ಯ ಹೇಳ್ತಾನೆ. ಏನು ಲಾಜಿಕ್ ಅಂದರೆ ಏನು ಕೆಲವರು ತಿಳ್ಕೊಳ್ತಾರೆ Qliclabs ಅಂದರೆ ಏನಾದರೂ ಒಂದು ಥಾಟ್ ಇಟ್ಕೊಂಡಿದ್ದಾರೆ ಅಂತ. ನಾವು ಹೇಳಬೇಕಾದ್ರೆ ನಾವು ರ್ಯಾಂಡಮ್ ನೇಮ್ ಜನರೇಟ್ಸಲ್ಲಿ ಚೆಕ್ ಮಾಡ್ತಿದ್ವಿ. ಓಕೆ. ಸೊ ಕ್ಲಿಕ್ ಇಸ್ ಎ ಕಂಪ್ಯೂಟರ್ ವರ್ಡ್. ಸೊ Qliclabs ಸಿಕ್ಕಲಿಲ್ಲ. ಲ್ಯಾಬ್ಸ್ ಅಂದರೆ ಲಾಟ್ ಆಫ್ ರಿಸರ್ಚ್ ಇಸ್ ರಿಕ್ವೈರ್ಡ್. ಸೊ ಅದಕ್ಕೆ ವಿ ಥಾಟ್ ಓಕೆ ದಿಸ್ ಇಸ್ ಅ ಗುಡ್ ನೇಮ್. ಸೊ CLIC ಸಿಕ್ಕೋದಿಲ್ಲ. ಸೊ ಕ್ಯೂ ಮಾಡಿದ್ವಿ ಆ್ಯಂಡ್ ದಟ್ಸ್ ಇಟ್. ಆದರೂ ಒಂದು ಏನೋ Qliclabs ಸ್ಟಾರ್ಟ್ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ದು 2020 ಮಾರ್ಚ್ ಟೈಮಲ್ಲಿ. ವಿ ಆಲ್ ನೋ ವಾಟ್ ಹ್ಯಾಪನ್. ಎಂತಾಯಿತು, ವಂಡರ್ಫುಲ್. ಕೋವಿಡ್ ಹಿಟ್ ಆಯಿತು. ನಾವೊಂದು ಲ್ಯಾಪ್ಟಾಪ್ ಆರ್ಡರ್ ಮಾಡಿದ್ವಿ. ಇಟ್ ಟುಕ್ ಮೋರ್ ದೆನ್ 2-3 months ಟು ಡೆಲಿವರ್. ಸೊ ಆ ಕೋವಿಡ್ ಟೈಮಲ್ಲಿ ನಾವು ಪ್ರಾಡಕ್ಟ್ ಡೆವಲಪ್ ಮಾಡೋದಾ, ಟೀಮ್ ಬಿಲ್ಡ್ ಮಾಡೋದಾ, ಸೊ ಇಟ್ ವಾಸ್ ಅ ಚಾಲೆಂಜಿಂಗ್ ಟೈಮ್ ಇನಿಷಿಯಲಿ. ಬಟ್ ಆಗ ಚಾಲೆಂಜಿಂಗ್ ಕಾಣ್ತಿತ್ತು. ಈಗ ವಿ ಹವ್ ಗಾನ್ ಪಾಸ್ ಥ್ರೂ ದ್ಯಾಟ್ ಆ್ಯಂಡ್ ದಟ್ಸ್ ವೇರ್ I got to know Gaurav from MicroDegree. Okay. And then we slowly started hiring one by one team. Yes. And today we are a team of 16 plus and core team and interns along with more, from various colleges. Wow. Apart from the 16 core team. ರಿಯಲಿ ನೈಸ್ ಸರ್. ಬಟ್ ಈಗ ನೀವು ಬಿಸ್ನೆಸ್ ಬಗ್ಗೆ ಹೇಳಿದ್ರಿ, ಬಿಸ್ನೆಸ್ ಹೇಗೆ ಐಡಿಯಾ ಡೆವಲಪ್ ಅಂತ ಹೇಳಿದ್ರಿ ಆ್ಯಂಡ್ ಹೇಗೆ ಕಂಪನಿ ಸ್ಟಾರ್ಟ್ ಆಯ್ತು ಅಂತ ಕೂಡ ಹೇಳಿದ್ರಲ್ಲ. ಬಟ್ ಒಂದು ಕಂಪನಿ ಸ್ಟಾರ್ಟ್ ಮಾಡೋದು ಅಷ್ಟೊಂದು ಈಸಿ ಇಲ್ಲ. ಓಕೆ. ಸೊ ಇನಿಷಿಯಲಿ ಯು ಆ್ಯಂಡ್ ಯುವರ್ ಕೋ ಫೌಂಡರ್ ನೀವು ಕಂಪನಿ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮಗೆ ಏನೆಲ್ಲ ಚಾಲೆಂಜಸ್ ಬಂತು ಆ್ಯಸ್ ಅ ಕೋ ಫೌಂಡರ್ಸ್? ಸೊ ಇನಿಷಿಯಲಿ ಒಂದು ಹೇಳಂದ್ರೆ ನಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಹೆಲ್ಪ್ಸ್ ಅಸ್ ಅ ಲಾಟ್. ಸೊ ನಾವು ಗೇಮ್ ಪಬ್ಲಿಷ್ ಮಾಡುವಾಗ ನಾನು ಕಾಲೇಜಲ್ಲಿರುವಾಗಲೇ ಒಂದು ಕಂಪನಿ ಫಾರ್ಮ್ ಮಾಡಿದ್ದೆ. ಓಕೆ. ನಾನು ಮತ್ತೆ ನನಗೋಸ್ಕರ, ಯಾಕಂದರೆ ನನಗೆ ಆ್ಯಪಲ್ ಪ್ಲೇಸ್ಟೋರಿಗೆ ಅಪ್ಲೋಡ್ ಮಾಡಲಿಕ್ಕಿತ್ತು. ಅಲ್ಲಿ LLP ಇಲ್ಲಾದರೆ ಆಗ್ತಿರ್ಲಿಲ್ಲ. ಸೊ ಐ ಹ್ಯಾಡ್ ರಿಜಿಸ್ಟರ್ಡ್. ಸೊ ಅದು ನಮಗೊಂದು ಆ ಐಡಿಯಾ, ಆ ಫಸ್ಟ್ ಥಾಟ್ ಪ್ರಾಸೆಸ್ ಅದು ಏನು ನಡೀಲಿಲ್ಲ. ಆ ಗೇಮಲ್ಲಿ 10,000 ಡೌನ್ಲೋಡ್ ಏನೋ ಸಿಕ್ಕಿತ್ತು, ಬಟ್ ಇಟ್ ಫೇಲ್ಡ್. ಬಟ್ ಅಲ್ಲಿಂದ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು. ಆ್ಯಂಡ್ ಈ ಬಿಸ್ನೆಸ್ ನಾಲೆಜ್ ಬಗ್ಗೆ ನನ್ನ ಕೋ ಫೌಂಡರ್ ಸಚಿನ್ ಅವರಿಗೆ ಆಲ್ರೆಡಿ ತುಂಬ ಐಡಿಯಾ ಇತ್ತು. ಹೌ ಬಿಸ್ನೆಸ್ ವರ್ಕ್ಸ್ ಆ್ಯಂಡ್ ಆಲ್ ದಿಸ್ ಮ್ಯಾನೇಜಿಂಗ್. ಬಿಕಾಸ್ ಹಿ ವಾಸ್ ಎಕ್ಸ್ಪೀರಿಯನ್ಸ್ಡ್. Yes, he was there in this for so many fields, right? Okay. ಒಂದು ಅರ್ಧ ಪ್ರಾಯ ಅವ್ರದ್ದು ಎಕ್ಸ್ಪೀರಿಯನ್ಸ್. ಎಸ್ ಸರ್, ಯು ಸ್ಪೋಕ್ ಅಬೌಟ್ ನಿಮ್ಮ Qliclabs ಕಂಪನಿ ಬಗ್ಗೆ ಹೇಳಿದೆ. ಸೊ ಬೇಸಿಕಲಿ Qliclabs ಅಲ್ಲಿ ಯು ಮೇಕ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ಸ್ ಅಲ್ವಾ? ಎಸ್. ಸೊ ಇವಾಗ ಮಾರ್ಕೆಟಲ್ಲಿ ಹಲವಾರು ಈ ರೀತಿಯಾದ ಸಾಫ್ಟ್ವೇರ್ಸ್ ಇದೆ. ಸೊ ಮಾರ್ಕೆಟಲ್ಲಿ ಇರುವಂಥ ಕಾಂಪಿಟೇಷನ್ ಬ್ರ್ಯಾಂಡ್ಸ್ಗೆ ಕಂಪೇರ್ ಮಾಡಿದ್ರೆ, ಕಾಂಪಿಟೇಷನ್ ಪ್ರಾಡಕ್ಟ್ಸ್ಗೆ ಕಂಪೇರ್ ಮಾಡಿದರೆ ಹೌ ಡಿಫ್ರೆಂಟ್ Qliclabs ಪ್ರಾಡಕ್ಟ್ ಈಸ್ ಫ್ರಮ್ ದ ಕಾಂಪಿಟೇಷನ್? ನಾವು ಫಸ್ಟ್ ಈ ಪ್ರಾಡಕ್ಟ್ ಡೆವಲಪ್ ಮಾಡುವಾಗ ನಮ್ಮ ಹತ್ರ ನಾವು ಆ ಬಿಸ್ನೆಸ್ ನಾವು ಸರ್ವಿಸ್ ಪ್ರಾಜೆಕ್ಟ್ ನಾನು ಹೇಳಿದ್ದಲ್ಲ, ಆಗ ನಾವು ಮಾಡಿದ್ವಿ ಒಂದು ಆ್ಯಪ್ ಮಾಡಿದ್ವಿ, ಸೇಲ್ಸ್ ಮ್ಯಾನೇಜ್ಮೆಂಟ್ ಆ್ಯಪ್. ಆಗ ನಾನು ಮತ್ತು ನನ್ನ ಕೋ ಫೌಂಡರ್ ವಿ ಥಾಟ್ ಕಿ ಬೇರೆ ಬಿಸ್ನೆಸಸ್ ಏನು ಆ್ಯಪ್ ಯೂಸ್ ಮಾಡ್ತಾರೆ ನೋಡುವ ಬೇರೆ. ಓಕೆ. ಸೊ ನಾವು ಹಲವಾರು ಬಿಸ್ನೆಸ್ ಹತ್ರ ಮಾತಾಡಿದ್ವಿ, ಹಂಡ್ರೆಡ್ಸ್ ಆಫ್ ಬಿಸ್ನೆಸಸ್ ನಮ್ಮ ನೆಟ್ವರ್ಕಲ್ಲಿ ಸಹ ಇತ್ತು. ನಾವು ಒಂದು ಪ್ಯಾಟರ್ನ್ ನೋಡಿದ್ವಿ ಕಿ ಈ ಬೂಮ್ ಆ್ಯಪ್ ಬೂಮ್ ಆಗುವಾಗ ಈ B2C ಅಪ್ಲಿಕೇಶನ್ಸ್ ಇದೆಲ್ಲ, ಕನ್ಸ್ಯೂಮರ್ ಅಪ್ಲಿಕೇಶನ್ಸ್ ತುಂಬ ರೆವಲ್ಯೂಷನ್ ಆಗಿದೆ. ರೈಟ್? UPI ಬಂದಿದೆ, ಇಲ್ಲಾಂದರೆ ನಿಮಗೆ ಗ್ರೋಸರಿ 10 ನಿಮಿಷದಲ್ಲಿ ಬರ್ತದೆ, ಆಲ್ ಆಗಿದೆ. ಆ B2B ಸೆಗ್ಮೆಂಟ್ ಉಂಟಲ್ಲ ಬಿಸ್ನೆಸ್ಸಲ್ಲಿ ಇನ್ನೂ ಸಹ ಇನೋವೇಷನ್ಗೆ ತುಂಬ ಸ್ಕೋಪ್ ಇದೆ. ರೈಟ್? ತುಂಬ ಆ್ಯಪ್ಸ್ ಆಲ್ರೆಡಿ ಮಾರ್ಕೆಟ್ಸಲ್ಲಿ ಇದೆ ಹು ಬಿಲ್ಡ್ ಕಂಪ್ಲಯನ್ಸಸ್, ಅಕೌಂಟಿಂಗ್, ಟ್ಯಾಕ್ಸೇಷನ್ ಪ್ರಾಡಕ್ಟ್ಸ್ ಆರ್ ಇವನ್ ಬ್ಯಾಂಕಿಂಗ್ ಪ್ರಾಡಕ್ಟ್. ಬಟ್ ಈ B2B ಸೆಗ್ಮೆಂಟಲ್ಲಿ ಇಟ್ ಸ್ಟಿಲ್ ಲೆಫ್ಟ್ ಔಟ್. ವಿ ಸಾ ದ್ಯಾಟ್. ಇನ್ನೂ ಸಹ ತುಂಬ ಬಿಸ್ನೆಸಸ್ ಯಾರು ಟಚ್ಚೇ ಮಾಡ್ತಿಲ್ಲ ಮಾರ್ಕೆಟ್. ಹೌದು. ಆ್ಯಂಡ್ ಅಲ್ಲ, ಮಾರ್ಕೆಟಲ್ಲಿ ಕಾಂಪಿಟೇಟರ್ಸ್ ಇದ್ದಾರೆ, ಬಟ್ ಆ ಕಂಪ್ಲೀಟ್ ಇಕೋಸಿಸ್ಟಮ್ ನಮಗೊಂದು ಸಿಂಪ್ಲಿಫೈಡ್ ಇಕೋಸಿಸ್ಟಮ್ ಕಾಣಲಿಲ್ಲ. ಓಕೆ. ಸೊ ಆ್ಯಂಡ್ ಬಿಸ್ನೆಸಸ್ ಆರ್ ಸ್ಟಿಲ್ ರಿಸಾರ್ಟಿಂಗ್ ಟು ಯೂಸಿಂಗ್ ಎಕ್ಸೆಲ್ ಶೀಟ್ಸ್, ಇಲ್ಲಾಂದರೆ much old technologies which we felt it can be done in a better way. ನಮ್ಮ ಹತ್ರ ಒಂದು ಬೆಟರ್ ಮೌಸ್ ಸ್ಟ್ರಾಪ್ ಹೇಳ್ತಾವಲ್ಲ, ಅದು ಇರ್ಬೋದು ಅಂತ. ಆದರೆ ಆ ಟೈಮಲ್ಲೇ ಇನ್ನೂ ಕಾಂಪಿಟೇಟರ್ಸ್ ಗ್ರೋ ಆಗ್ತಿದ್ರು, ಯಾಕಂದರೆ ಇಟ್ಸ್ ಅ ಕಾಂಪಿಟೇಟಿವ್ ಮಾರ್ಕೆಟ್. ಸೊ ವಿ ಫೆಲ್ ದಟ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಔಟ್. ಸೊ ನಾವು ಇಂಡಿಯನ್ SMEs ಅನ್ನು ಇಟ್ಕೊಂಡು ಈ ಪ್ರಾಡಕ್ಟ್ ಇನಿಷಿಯಲಿ ಥಾಟ್ ಮಾಡಿದ್ವಿ. ಸೊ ನಮ್ಮದು ಪ್ರಾಡಕ್ಟ್ ಆಫ್ಲೈನ್ ಆನ್ಲೈನ್ ಮಾಡೆಲ್ ನಡೀತದೆ. ಯಾಕಂದರೆ ನಾವು ಆ ಸೇಲ್ಸ್ ಮ್ಯಾನೇಜ್ಮೆಂಟ್ ಆ್ಯಪ್ ಡೆವಲಪ್ ಮಾಡುವಾಗ ವಿ ರಿಯಲೈಸ್ಡ್ ಕಿ ರೂರಲ್ ಏರಿಯಾಸಲ್ಲಿ FMCG ಅವರು ಸೇಲ್ಸ್ ತೆಗಿಲಿಕ್ಕೆ ಹೋಗುವಾಗ, ಆರ್ಡರ್ಸ್ ತೆಗಿಲಿಕ್ಕೆ ಹೋಗುವಾಗ ಬಿಸ್ನೆಸಸ್ ಹತ್ರ ಅಲ್ಲಿ ಇಂಟರ್ನೆಟ್ ಕನೆಕ್ಷನ್ಸ್ ಇರೋದಿಲ್ಲ. ಸೊ ವಿ ರಿಯಲೈಸ್ಡ್ ಕಿ ಆಫ್ಲೈನ್ ಆನ್ಲೈನ್ ಮಾಡುವ. ಸೊ ಆ್ಯಂಡ್ ಸಿನ್ಸ್ ವಿ ವಾಂಟೆಡ್ ಟು ಟಾರ್ಗೆಟ್ ಇಂಡಿಯಾದು ತುಂಬ ಸ್ಟೇಟ್ಸ್ ಇದೆ, ನಾವು ವಿ ಆರ್ ಲ್ಯಾಂಡ್ ಆಫ್ ಸ್ಟೇಟ್ಸ್ ಆ್ಯಂಡ್ ಲ್ಯಾಂಗ್ವೇಜಸ್. ಸೊ ನಮ್ಮ SaaS ಪ್ರಾಡಕ್ಟ್ ಮಲ್ಟಿಪಲ್ ಲ್ಯಾಂಗ್ವೇಜಸಲ್ಲಿ ನಾವು ಈಗಕ್ಕೆ 7 ಲ್ಯಾಂಗ್ವೇಜಸಲ್ಲಿ ಲಾಂಚ್ ಮಾಡ್ತಿದ್ದೇವೆ. ಸೊ ನೀವು ಲ್ಯಾಂಗ್ವೇಜ್ ಸ್ವಿಚ್ ಮಾಡಿದರೆ ಆ ಲ್ಯಾಂಗ್ವೇಜಲ್ಲಿ ಆ ಅಪ್ಲಿಕೇಶನ್ ಎಲ್ಲ ಟೆಕ್ಸ್ಟ್ ಎಲ್ಲ ಚೇಂಜ್ ಆಗ್ತದೆ. ಇನ್ನೂ ತುಂಬ ಕಲೀಲಿಕ್ಕೆ ಉಂಟು ಅದರಲ್ಲಿ. ಬಟ್ ನಮ್ಮ ಗೋಲ್ ಅಂದರೆ ಟು ಡಿಫ್ರೆನ್ಷಿಯೇಟ್ ಅವರ್ ಸೆಲ್ಫ್ ಫ್ರಮ್ ಅದರ್ಸ್ ಇನ್ ಫ್ಯೂ ವೇಸ್ ಪಾಸಿಬಲ್ ಆ್ಯಂಡ್ ಬಿಲ್ಡ್ ಅ ಸಿಂಪ್ಲಿಫೈಡ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ವಿ ವಾಂಟ್ ಯೂಸರ್ಸ್ ಟು ಜಸ್ಟ್ ಕಮ್, ಸೈನ್ ಅಪ್
ಆ್ಯಂಡ್ ಸ್ಟಾರ್ಟ್ ಯೂಸಿಂಗ್ ದೇರ್ ಅಪ್ಲಿಕೇಶನ್. ಎಕ್ಸಾಕ್ಟ್ಲಿ. ಸೊ ಎಷ್ಟೇ ಒಂದು ಕಾಂಪ್ಲಿಕೇಟೆಡ್ ಪ್ರಾಡಕ್ಟ್ ಇರಲಿ, ಬಟ್ ಎಂಡ್ ಯೂಸರ್ಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಸಿಗೋದು ತುಂಬ ಸಿಂಪ್ಲಿಫೈ ಆಗಿರ್ಬೇಕಂತ ಹೇಳ್ತಿದ್ದೀರಾ. ಕರೆಕ್ಟ್. ಆ್ಯಂಡ್ ನಮ್ಮದು ಏನು ಉದ್ದೇಶ ಅಂದರೆ ಬಿಸ್ನೆಸಸ್ಸಿಗೆ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಸೈನ್ ಅಪ್ ಆದರೆ, ಲಾಗಿನ್ ಆದರೆ ಅವ್ರದ್ದು ಪ್ರೊಕ್ಯೂರ್ಮೆಂಟ್ ಆಫ್ ಗೂಡ್ಸಿಂದ ಸೇಲ್ಸ್ವರೆಗೆ, ಇವನ್ ಅವ್ರದ್ದು ಮಂತ್ಲಿ GST ಟ್ಯಾಕ್ಸ್ ಫೈಲಿಂಗ್ವರೆಗೆ ನಮ್ಮ ಪ್ಲ್ಯಾಟ್ಫಾರ್ಮಲ್ಲೇ ಮಾಡ್ಬೋದು. ಸೊ ಎಂಡ್ ಟು ಎಂಡ್. ಸೊ ನಾವು ಪ್ರಾಪರ್ ಅಥಾರಿಟೀಸ್ ಒಟ್ಟಿಗೆ ಇಂಟಿಗ್ರೇಟ್ ಮಾಡಿ, ಸೊ ಇವನ್ your ಮಂತ್ಲಿ GST ಫೈಲಿಂಗ್ಸ್ ಒನ್ ಕ್ಲಿಕ್ಕಲ್ಲಿ ನಾವು ಫೈಲ್ ಮಾಡ್ತೇವೆ. ಸೊ ಇಲ್ಲಿಂದ ನಾವು ಐಡಿಯಾ ಸ್ಟಾರ್ಟ್ ಮಾಡಿದ್ದು. ಸೊ ಈಗ ಬಿಲ್ಡ್ ಮಾಡೋದು ಇವಾಲ್ವ್ ಆಗಿ ನಾವು ಈಗ ಬಿಸ್ನೆಸಸ್ ಟು ಬಿಸ್ನೆಸ್ಸಿಗೆ ಪೇಮೆಂಟ್ಸ್ ಪ್ರೊವೈಡ್ ಮಾಡೋದಾ, ಇಲ್ಲ ತುಂಬ ಅದರ್ ಪಾಸಿಬಿಲಿಟೀಸ್ ನೋಡ್ತಿದ್ದೇವೆ. ಸ್ಟಾರ್ಟ್ ಮಾಡುವಾಗ ನಾವು ಒಂದು ಬೇಸಿಕ್ ಒಂದು ಏನಾದರೂ ಸಿಂಪಲ್ ಐಡಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಬಟ್ ಈಗ ಇಟ್ ಈಸ್ ಇವಾಲ್ವಿಂಗ್ ಇನ್ ಟು ಮಚ್ ಮೋರ್. ಆ್ಯಂಡ್ ನಾವು ಇಷ್ಟು ಫಸ್ಟ್ 1.5-2 years ನಾವು ಪ್ರಾಡಕ್ಟನ್ನು ವ್ಯಾಲಿಡೇಟ್ ಮಾಡ್ತಿದ್ವಿ, ಕಸ್ಟಮರ್ಸ್ ಹತ್ರ ಮಾತಾಡಿ. ಇನಿಷಿಯಲ್ ಕಸ್ಟಮರ್ಸ್ ನಮ್ಮದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇದ್ದರು. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಅವರ ಸಪೋರ್ಟಿಂದಲೇ ನಾವು ಇಲ್ಲಿದ್ದೇವೆ. ಆ್ಯಂಡ್ ನಾವು ಆಲ್ ದೀಸ್ ಇನಿಷಿಯಲ್ ಬಿಸ್ನೆಸಸ್ ನಾವು ಈ ಪ್ರಾಡಕ್ಟನ್ನು ವ್ಯಾಲಿಡೇಟ್ ಮಾಡಿದ್ವಿ. ನಾವು ಅಲ್ಲಿಂದ ನಾವೀಗ ಪ್ರಾಡಕ್ಟನ್ನು ಈಗ ಸ್ಕೇಲ್ ಮಾಡೋ ಪ್ಲ್ಯಾನಲ್ಲಿದೆ. ಆಸಮ್, ವೆರಿ ಇಂಟ್ರೆಸ್ಟಿಂಗ್ ಸರ್. ಸೊ ನಿಮ್ಮ ಬಿಸ್ನೆಸ್ ಬಗ್ಗೆ ಗೊತ್ತಾಯಿತು, ನಿಮ್ಮ ಪ್ರಾಡಕ್ಟ್ ಬಗ್ಗೆ ಗೊತ್ತಾಯಿತು. ಸೊ ವಿಲ್ ಟಾಕ್ ಅಬೌಟ್ ದ ಎಂಪ್ಲಾಯೀಸ್ ಅಥವಾ ರೋಲ್ಸ್ ಈ ಟೈಪ್ ಆಫ್ ಕಂಪನೀಸಲ್ಲಿರುವಂಥದ್ದು. ಯಾಕೆಂದರೆ ನಿಮ್ಮ ಟೈಪ್ ಆಫ್ ಕಂಪನೀಸಲ್ಲಿ ನಾರ್ಮಲಿ ಯಾವ ಟೈಪ್ ಆಫ್ ರೋಲ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ ಸರ್? ಸೊ ನಮ್ಮದು ಸ್ಟಾರ್ಟಪ್ಸಲ್ಲಿ ಹೇಗೆ ಅಂದರೆ, ಟು ಬಿ ಹಾನೆಸ್ಟ್, when we hire an initial employees, so we always said that we cannot assign a proper ಒಂದು ರೋಲ್ ಅಂತ ಆಗೋದಿಲ್ಲ. ಯಾಕಂದ್ರೆ we are a small company. when we started 4 members to 6 members, ಸೊ ಅಲ್ಲಿ ಮಲ್ಟಿ ಟಾಸ್ಕ್ ಮಾಡ್ತಾ ಇರಬೇಕು. ಯಾಕಂದ್ರೆ ಕೆಲವೊಮ್ಮೆ ಅನ್ಫೋರ್ಸಿನ್ ಆಕ್ಟಿವಿಟೀಸ್ ಆಗ್ತದೆ, ಅಂದ್ರೆ ಕೆಲವರಿಗೆ ಒಬ್ಬರಿಗೆ ಹುಷಾರಾಗೋದಿಲ್ಲ. ಸೊ ಈಗ ದೊಡ್ಡ ಕಂಪನೀಸಲ್ಲಿ ಥೌಸಂಡ್ಸ್ ಆಫ್ ಎಂಪ್ಲಾಯೀಸ್ ಇದ್ದಾರೆ, ಒಬ್ಬನಿಗೆ ಹುಷಾರಾಗಲಿಲ್ಲ, ನೋ ಪ್ರೊಡಕ್ಟಿವಿಟಿ ಲಾಸ್. ನಾವು 6 ಜನ ಟೀಮ್ ಇನಿಷಿಯಲ್ ಇರುವಾಗ ಒಬ್ಬನಿಗೆ ಹುಷಾರಿಲ್ಲಾಗಿದ್ರೆ 25% ಪ್ರೊಡಕ್ಟಿವಿಟಿ ಡೌನ್. ಸೊ ಅದರ್ ಪರ್ಸನ್ ಶುಡ್ ಟೇಕ್ ಓವರ್ ದ ಟಾಸ್ಕ್ ಆಫ್. ಸೊ ಇನಿಷಿಯಲ್ ನಾವು ಹೈರ್ ಮಾಡುವಾಗ ನಾವೆಂತ ಥಾಟ್ ಮಾಡಿದ್ವಿ ಅಂದರೆ, ಆನೆಸ್ಟ್ಲಿ ಹೇಳ್ಬೇಕಾದ್ರೆ ಸ್ಕಿಲ್ಸ್ ನೋಡ್ತಿದ್ವಿ, ಅವ್ರ ಪ್ರಾಜೆಕ್ಟ್ಸ್ ಯಾವುದು ವರ್ಕ್ ಮಾಡಿದ್ದಾರೆ ಅಂತ. ಸೊ ಯಾಕಂದರೆ ನಮಗೆ ಎಷ್ಟು ಸ್ಕಿಲ್ಸ್ ಜಾಸ್ತಿ ಇದೆ ಅಷ್ಟು ನಮಗೆ ಬೆನಿಫಿಟ್ ಆಗುತ್ತೆ. ಕರೆಕ್ಟ್. ಗಿಟ್ ಗೊತ್ತಿದೆ, ಬೇಸಿಕ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಗೊತ್ತಿದೆ. ಯಾಕಂದರೆ ಅದು ನಾವು ವಾಪಸ್ ಕಲಿಸ್ಬೇಕಂತ ಇಲ್ಲ. ತುಂಬ ಕಲಿಸ್ಬೇಕಾದ್ರೆ ನಮ್ಗೆ ಅದೊಂದು ಟ್ರೈನಿಂಗ್ ಪೀರಿಯಡ್ ಇರ್ತದೆ, ಟೈಮ್ ಇರ್ತದೆ. ಸೊ ನಮ್ಗೆ ಅದು ಮೋರ್ ಚಾಲೆಂಜಿಂಗ್ ಇರ್ತದೆ. ವಿ ಹ್ಯಾವ್ ಆನ್ಬೋರ್ಡಿಂಗ್ ಆ್ಯಂಡ್ ಟ್ರೈನಿಂಗ್ ಪ್ರಾಸೆಸ್, ಬಟ್ ಇಫ್ ಯು ನೋ ದ ಬೇಸಿಕ್ಸ್ ಕಾನ್ಸೆಪ್ಟ್ ಗೊತ್ತಿದ್ರೆ ನಮಗೆ ಸಹ ತುಂಬ ಸುಲಭ ಆಗ್ತದೆ. ಸೊ ನಾವು ಹೈರ್ ಮಾಡುವಾಗ ವಿ ಮೇಡ್ ಶೋರ್ ಕಿ ಎಂಪ್ಲಾಯೀಸ್ ವಿಲ್ ಬಿ ಹಂಬಲ್. ಯಾರು ಹಂಬಲ್ ಇರ್ತಾರೆ, ಯಾರ್ದು ಒಳ್ಳೆ ಆ್ಯಟಿಟ್ಯೂಡ್ ಇರ್ತದೆ ಆ್ಯಂಡ್ ಸ್ಕಿಲ್ಸ್ ಇರ್ತದೆ. ಯಾಕಂದರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ವಿ ರಿಯಲೈಸ್ಡ್ ಕಿ ಸ್ಕಿಲ್ಸನ್ನು ಕಲಿಸ್ಬೋದು, ಈ ಹಂಬಲ್ನೆಸ್ ಆ್ಯಂಡ್ ಆ್ಯಟಿಟ್ಯೂಡ್ ಕಲಿಸಲಿಕ್ಕೆ ಆಗೋದಿಲ್ಲ. ಸೊ that is one key point that we kept in mind while hiring. And as I said, skills are really important for any employee, any fresher, anybody. ಯಾಕಂದರೆ ಕಂಪನೀಸ್ ಹಲವಾರು ಚೇಂಜ್ ಆಗ್ತದೆ, ಸ್ಕಿಲ್ಸ್ ನಿಮ್ಮೊಟ್ಟಿಗೆ ಇರ್ತದೆ. ಸೊ ಸ್ಕಿಲ್ಸ್, ಐ ಫೀಲ್ ಆಲ್ ದೀಸ್ ಎಂಪ್ಲಾಯೀಸ್ ಹೂ ಜಾಯಿನ್ ನ್ಯೂ ಸ್ಟಾರ್ಟಪ್ಸ್ should focus on having as many skills and ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆಸ್ ಪಾಸಿಬಲ್. ಓಕೆ, ಆಸಮ್. ಸೊ ಈಗ ನೀವು ಸ್ಕಿಲ್ಸ್ ಬಗ್ಗೆ ಹೇಳಿದ್ರಲ್ಲ, ಸೊ ಈಗ ಪ್ರೆಸೆಂಟ್ಲಿ ನಿಮ್ಮ ಕಂಪನಿ ಇರುವಂಥ ರೋಲ್ಸ್ಗಳಿಗಿಂಟಲ್ಲ, ಯಾವ ಸ್ಕಿಲ್ ಕಲ್ತ್ರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಬಿಕಾಸ್ ಸೊ ದ್ಯಾಟ್ ದೇ ಕ್ಯಾನ್ ಗೆಟ್ ಹೈರ್ಡ್ ಫಾಸ್ಟರ್? ಸೊ ಯಾವ ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ? ಅಗೇನ್ ನಾನು ಸುರು ಹೇಳಿದಾಗೆ, ನಮ್ಮದು ಕೆಲವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನಾವು ಯೂಸ್ ಮಾಡ್ತೇವೆ. ನಮ್ಮ ಆ್ಯಂಡ್ರಾಯ್ಡ್ ಆ್ಯಪಿಗೆ ಕಾಟ್ಲಿನ್ ಆ್ಯಂಡ್ ನಮ್ಮದು ಆ್ಯಂಡ್ರಾಯ್ಡ್ ಫ್ರೇಮ್ವರ್ಕ್ ಇದೆ. ನಾವು ಜೆಟ್ ಪ್ಯಾಕ್ ಕಂಪೋಸ್ ಯೂಸ್ ಮಾಡ್ತಾ ಇಲ್ಲ, ಬಟ್ ಕಾಟ್ಲಿನ್ ಒಂದು. ಬ್ಯಾಕ್ ಎಂಡ್ ನಮ್ಮದು ಜಾಸ್ತಿ ಪೈಥನ್ ಜಾಂಗೋಲಿ ಇದೆ. ಸೊ ಆ್ಯಂಡ್ ಕೆಲವು ಬೇಸಿಕ್ ಕೆಲವು ಎ ಪಿ ಐಸ್ಗೆ ನಾವು ಗೋ ಪ್ಲ್ಯಾನು ಮಾಡ್ತಿದ್ದೇವೆ. ಸೊ ಪೈಥನ್ ಆ್ಯಂಡ್ ಕೆಲವು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇದ್ದರೆ ಪೈಥನ್, ಕಾಟ್ಲಿನ್. ನಾವು ಯಾವಾಗಲೂ ಏನು ಸಜೆಸ್ಟ್ ಮಾಡೋದು ಅಂದರೆ, ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಅರ್ಥ ಆಗಬೇಕು ಸ್ಟೂಡೆಂಟ್ಸಿಗೆ. ಯಾಕಂದರೆ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಮತ್ತೆ ಲ್ಯಾಂಗ್ವೇಜಸ್ ಬೇರೆ ಕಲಿಬಹುದು. ಇಟ್ಸ್ ಈಸಿ ಟು ಲರ್ನ್. ಯಾಕಂದರೆ ಸಿಂಟ್ಯಾಕ್ಸ್ ಮಾತ್ರ ಡಿಫರೆನ್ಸ್ ಮಾತ್ರ. ಯಾಕಂದರೆ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಯು ಕ್ಯಾನ್ ಲರ್ನ್ ಅದರ್ ಲ್ಯಾಂಗ್ವೇಜಸ್, ಚೇಂಜ್ ಆಫ್ ಸಿಂಟ್ಯಾಕ್ಸ್. ಸೊ ಕಾನ್ಸೆಪ್ಟ್ಸೇ ಗೊತ್ತಾಗಲಿಲ್ಲ ಆದರೆ ಲರ್ನಿಂಗ್ ಅದರ್ ವಿಲ್ ಬಿ ಡಿಫಿಕಲ್ಟ್. ಸೊ ಮೋರ್ ದೆನ್ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಟು ಲರ್ನ್, ಬೇಸಿಕ್ ಕಾನ್ಸೆಪ್ಟ್ಸ್ ಅವರು ಕ್ಲಿಯರ್ ಆಗಿದ್ರೆ ಭಾರಿ ನಮಗೆ ಸಹ ಮಚ್. ಸರ್, ಇವಾಗ ನಾನ್ ಐ ಟಿಯಿಂದ ಐ ಟಿಗೆ ಬರೋರ ಬಗ್ಗೆ ನಿಮ್ಮ ಏನು ಅಭಿಪ್ರಾಯ? ಯಾಕೆಂದರೆ ಇಫ್ ಯು ಲುಕ್ ಎಟ್ ದ ರೀಸೆಂಟ್ ಟ್ರೆಂಡ್ಸ್ ಅಲ್ಲ, ದಿರ್ ಇಸ್ ಅ ಸಡನ್ ಶಿಫ್ಟ್
ತುಂಬ ಜನ ನಾನ್ ಐ ಟಿಯಿಂದ ಐ ಟಿಗೆ ಶಿಫ್ಟ್ ಆಗ್ತಿದ್ದಾರೆ. ಓಕೆ, ಆ್ಯಂಡ್ ಇಫ್ ಯು ಆಸ್ಕ್ ದ ರೀಸನ್ಸ್, ದೆರ್ ವಿಲ್ ಬಿ ಲೈಕ್ 2 ಇಂಪಾರ್ಟೆಂಟ್ ರೀಸನ್ಸ್. ಒಂದು ಗ್ರೋತ್ ಇದೆ ಐ ಟಿಯಲ್ಲಿ ಆ್ಯಂಡ್ ಅಪರ್ಚುನಿಟಿ ಇದೆ. ಓಕೆ, ಸೊ ಅವ್ರು ಯಾವುದೋ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಇಲ್ಲಿ ಸ್ಕಿಲ್ಲನ್ನು ಕಲಿತು ಜಾಬನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಸೊ ಯು ಆ್ಯಸ್ ಅ ಸ್ಟಾರ್ಟಪ್ ಕಂಪನಿ, ನೀವು ನಿಮ್ಮ ಕಂಪನಿಗೆ ಬಂದಾಗ ನಾನ್ ಐ ಟಿ ಬ್ಯಾಕ್ಗ್ರೌಂಡಿಂದ ಬಂದಿರೋನು ಕನ್ಸಿಡರ್ ಮಾಡ್ತೀರಾ ಇಫ್ ದೇ ಹ್ಯಾವ್ ದ ರೈಟ್ ಸ್ಕಿಲ್, ಆರ್ ಅವರಿಗೆ ಬೇಸಿಕ್ ಇಂಜಿನಿಯರಿಂಗ್ ಡಿಗ್ರಿ ಇರೋದು ತುಂಬ ಕಂಪಲ್ಸರಿ ಆಗಿರುತ್ತಾ? ಫಾರ್ ಅಸ್ ಫಾರ್ ಸ್ಟಾರ್ಟಪ್ಸ್, ಫಾರ್ ಅಸ್ ಎಟ್ ಲೀಸ್ಟ್ ಐ ಫೀಲ್ ಸ್ಕಿಲ್ ಮ್ಯಾಟರ್ಸ್ ದ ಮೋಸ್ಟ್. ನಾನು ಹೇಳೋದಿಲ್ಲ ಕಿ ಡಿಗ್ರಿ ಮ್ಯಾಟರ್ ಆಗೋದಿಲ್ಲ, ಡಿಗ್ರಿ ಬೇಕು. ಈಗ ಈ ಪಾಡ್ಕಾಸ್ಟಲ್ಲಿ ಇದು ಥಾಟ್ ತಗೊಳ್ಬೇಡಿ ಕಿ ಡಿಗ್ರಿ ಈಸ್ ಇಂಪಾರ್ಟೆಂಟ್, ಬಟ್ ಸ್ಕಿಲ್ಸ್ ಐ ಫೀಲ್ ಔಟ್ವೇ ಯೋರ್ ಮಾರ್ಕ್ಸ್ ಫಾರ್ ಮೋಸ್ಟ್ ಆಫ್ ದ ಸ್ಟಾರ್ಟಪ್ಸ್. ಲೆಟ್ಸ್ ಸೇ you're targeting for MNCs, they will have a cut off marks and they'll have all their degree compulsory ಇರ್ತದೆ. But for us skills matters. Skills matters a lot. And do we hire non-IT background from our question ige? Absolutely. We wouldn't mind hiring a non-IT person. I'll give you 2 case studies that we had we had 2 friends who were working in non-IT background. Our BCA ಮಾಡಿದ್ರು, but they were working in non-IT background. Okay. And they were referred again from our existing employees, and they joined us. So, and we started giving them web development. Right? Okay. Web develop ಮಾಡಿ Angular, you can start working on Angular, and so ಅಲ್ಲಿ we realized one of them picked up Angular, non-IT background. He was working for he has done BCA, but he was working for a non-IT company. So he wanted to switch careers. So he picked up and we started learning that. One more person couldn't pick up much. So ನಮ್ದೇನಂದ್ರೆ ನಮಗೆ ಸ್ಕಿಲ್ಸ್ ಬೇಕು. Okay. So we thought we asked him, ನಿಮ್ಮ ಹತ್ರ ಬೇರೆ ಯಾವುದು ಸ್ಕಿಲ್ ಇದೆ? ಸೊ ಅವನು ಇನ್ನೊಬ್ಬರು ಫ್ರೆಂಡ್ ಹತ್ರ ಮಾತಾಡುವಾಗ ನಮ್ಮ ಇನ್ನೊಂದು ಎಂಪ್ಲಾಯಿ ಹೇಳಿದ he is a good artist. Okay. So we bought him a Wacom tablet. ನಾವು ಟ್ಯಾಬ್ಲೆಟ್ ತಂದ್ವಿ and we told him to draw a couple of designs. Okay. Designs ಮಾಡಿ, and he was amazing at it. Oh, nice. So and now he handles our product videos, UI UX, and all these part of the company. So ನಮಗೆ as employees, when we hire, if our role ಈಗ ನಮಗೆ ಸಿಕ್ಕಲಿಲ್ಲ, we try to see what is their potential. Okay. See, ಎಲ್ಲರ ಹತ್ರ ಒಂದು ಸ್ಕಿಲ್ ಇದೆ, ಅಷ್ಟು ಗ್ಯಾರಂಟಿ. ನಮ್ಮ ಇನ್ನರ್ ಸ್ಕಿಲ್ ಎಲ್ಲರ ಹತ್ರ ಇರ್ತದೆ. ಯಾರ ಹತ್ರ ಸ್ಕಿಲ್ಡ್ ಅನ್ಸ್ಕಿಲ್ಡ್ ಪರ್ಸನ್ ಅಂತ ಯಾರು ಭಾರಿ ಕಡಿಮೆ. ಏನಾದರೂ ಒಂದು ಟ್ಯಾಲೆಂಟ್ ಇರ್ತದೆ. ವಿ ಟ್ರೈ ಟು ಸಿ ವೆದರ್ ದಟ್ ಪರ್ಸನ್ ಹ್ಯಾಸ್ ದಟ್ ಟ್ಯಾಲೆಂಟ್, ಆ್ಯಂಡ್ ಇಫ್ ಹಿ ಡಸ್ ದೆನ್ ವಿಲ್ ಗಿವ್ ಹಿಮ್ ದಿ ಆಪರ್ಚುನಿಟಿ. ಯಾಕೆಂದರೆ ಕ್ರಿಕೆಟ್ ಆಡಬೇಕಾದ್ರೆ ಸಚಿನ್ ತೆಂಡೂಲ್ಕರ್ ನೋಡು. ಯು ಕ್ಯಾನ್ ಸಚಿನ್ ತೆಂಡೂಲ್ಕರ್ಗೆ ಸಿಂಗಿಂಗ್ ಹೇಳಿದ್ರೆ, ಲತಾ ಮಂಗೇಶ್ಕರ್ಗೆ ಕ್ರಿಕೆಟ್ ಹೇಳಿದ್ರೆ, ಇಟ್ಸ್ ನಾಟ್ ಫೇರ್. ಅವರವರ ಪೊಟೆನ್ಷಿಯಲ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಅವರವರಿಗೆ ಆ ರೋಲ್ ಅನ್ನು ಪ್ರೊವೈಡ್ ಮಾಡುವ. ಡೆಫಿನೆಟ್ಲಿ. ಸೊ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ನಾನ್ ಐ ಟಿ ಪೀಪಲ್ ಟು ಜಾಯಿನ್ ಐ ಟಿ. ಒಂದು ಅನಾಲಜಿ ಕೊಡ್ತೇನೆ. ನಂದೊಂದು ಫೇವ್ರೆಟ್ ಫಿಲ್ಮ್ ಇದೆ, ರಾಟೆಟೂಯಿ ಅಂತ, ಪಿಕ್ಸಾರ್ ಆನಿಮೇಷನ್. ಅದರಲ್ಲಿ ಒಂದು ಸಣ್ಣ ಇಲಿ ಒಂದು ಶೆಫ್ ಆಗ್ತದೆ ಇನ್ ಅ ಫೇಮಸ್ ಪ್ಯಾರಿಸ್ ರೆಸ್ಟೋರೆಂಟ್. ಆ ಮೂವಿದು ಮಾರಲ್ ಏನಂದ್ರೆ ಎನಿಬಡಿ ಕ್ಯಾನ್ ಬಿಕಮ್ ಅ ಶೆಫ್. So we feel that anybody can become an IT or in any field, right? ಆ ಪೊಟೆನ್ಷಿಯಲ್ ಎಲ್ಲರ ಹತ್ರ ಇದು. ಸೊ ಹಾಗೆ ಇಲ್ಲ ಅಂತ ಇಲ್ಲ. ಆ್ಯಂಡ್ ಇವತ್ತಿನ ಕಾಲದಲ್ಲಿ ಲೈಕ್ MicroDegree, there are so many opportunities, many platforms. ಸೊ ಕಲೀಲಿಕ್ಕೆ ಇಲ್ಲದ ಆಪ್ಷನ್ಸ್ ಇಲ್ಲ. ಸೊ ಫಾರ್ ಎನಿ ನಾನ್ ಐ ಟಿ ಪರ್ಸನ್ ಟು ಲರ್ನ್ ಐ ಟಿ, ಹಿ ಕ್ಯಾನ್, ದರ್ ಆಪ್ಷನ್ಸ್ ತುಂಬ ಅವೈಲೇಬಲ್ ಇದೆ. ಸೊ ಆಸ್ ಸ್ಟಾರ್ಟಪ್ಸ್ ವಿ ಡೆಫಿನೆಟ್ಲಿ ಹೈರ್ ಫ್ರಮ್, ವಿ ವೋಂಟ್ ಮೈಂಡ್ ಹೈರಿಂಗ್ ಫ್ರಮ್ ನಾನ್ ಐ ಟಿ ಬ್ಯಾಕ್ಗ್ರೌಂಡ್ ಆಸ್ ಲಾಂಗ್ ಆಸ್ ಹಿ ಹ್ಯಾಸ್ ದ ಸ್ಕಿಲ್ಸ್. ಓಕೆ. ಸೊ ಬೇಸಿಕಲಿ ನೀವೇನು ಹೇಳ್ತಿದ್ದೀರ ಅಂತ ಹೇಳಿದರೆ, ಒಂದು ಪರ್ಸನಿಗೆ ಡೆಡಿಕೇಶನ್ ಮತ್ತು ಅವರ ಎಫರ್ಟ್ ಹಾಕಿದರೆ ಯಾವ ಸ್ಕಿಲ್ಲನ್ನು ಕಲಿತು, ವೆದರ್ ಯು ಫ್ರಮ್ ಸ್ವಿಚಿಂಗ್ ಫ್ರಮ್ ನಾನ್ ಐ ಟಿಯಿಂದ ಐ ಟಿ ಆಗಿರ್ಬೋದು, ಯಾವುದೇ ಒಂದು ಸ್ಕಿಲ್ಲನ್ನು ಕಲಿಬೋದು ಅಂತ ಹೇಳ್ತಿದ್ದೀರಾ. ಓಕೆ ಸರ್. ಸೊ ಒಂದು ನಿಮ್ಮ ಹೈರಿಂಗ್ ಪ್ರೊಸೆಸ್ ಬಗ್ಗೆ ಮಾತಾಡೋಣ. ಯಾಕೆಂದರೆ ಯು ಹ್ಯಾವ್ ಹೈರ್ಡ್ ಲಾಟ್ ಆಫ್ ಪೀಪಲ್ ಅಲ್ಲ ನಿಮ್ಮ ಕಂಪನಿಗೆ. ಸೊ ನಿಮಗೆ ನಾರ್ಮಲಿ ಹೈರ್ ಮಾಡಬೇಕಾದ್ರೆ ವಾಟ್ ಆರ್ ದ ಕಾಮನ್ ಚಾಲೆಂಜಸ್ ಬರುತ್ತೆ ಕ್ಯಾಂಡಿಡೇಟ್ಸ್ ಕಡೆಯಿಂದ? ಮೋಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಯಾರು ಅಪ್ಲೈ ಮಾಡ್ತಾರಲ್ಲ, ಒಂದು ಮೇಜರ್ ಮಿಸ್ಟೇಕ್ ನಾನು ಹೇಳ್ತೇನೆ, ವಿಚ್ ವೆನ್ ದೇ ಡು, ಇಮೇಲಲ್ಲಿ ಖಾಲಿ ಅಟ್ಯಾಚ್ಮೆಂಟ್ ಇರ್ತದೆ. ಬಿಗ್ ಮಿಸ್ಟೇಕ್. ಖಾಲಿ ಅಟ್ಯಾಚ್ಮೆಂಟ್, ಸಬ್ಜೆಕ್ಟು ಇಲ್ಲ. ಜಿಮೇಲ್ ಕೇಳ್ತದೆ ಸಬ್ಜೆಕ್ಟ್ ಉಂಟಾ ಇಲ್ಲ ಅಂತ, ಇವರು ಅದರ ಮೇಲೆ ಎಸ್ ಒತ್ತಾರೆ. ಸೊ ಆ್ಯಂಡ್ ಕೆಲವೊಮ್ಮೆ ಒಂದು ಲೈನ್ ಇರ್ತದೆ, ಸೆಂಟ್ ಫ್ರಮ್ ಔಟ್ಲುಕ್ ಆ್ಯಂಡ್ರಾಯ್ಡ್. ಸೊ ಅದರಲ್ಲಿ ಯಾರು ಕ್ಯಾಂಡಿಡೇಟ್ಸ್ ಒಂದು ರೈಟಪ್ ಬರೀತಾರೆ, ಅಟ್ಲೀಸ್ಟ್ ನಮ್ಮ ಕಂಪನಿ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿರೋರು, ನಮ್ಮ ವೆಬ್ಸೈಟಲ್ಲಿ ಇದ್ದದ್ದು ಕಾಪಿ ಪೇಸ್ಟ್ ಮಾಡಿದ್ರು, ಇಟ್ ವಿಲ್ ಹ್ಯಾವ್ ಮೋರ್ ಇಂಪ್ಯಾಕ್ಟ್ ದೆನ್
ದೋಸ್ ಹೂ ಡೋಂಟ್ ಸೆಂಡ್. ಸೊ ಅದು ನೋಡುವಾಗ ನಮಗೆ ಇದನ್ನು ಚೂರು ನೋಡೋ ಮಾರೆ ಅಂತ. ಓಕೆ ಇನಿಷಿಯಲ್ ಹೈರಿಂಗ್ ಮಾಡುವಾಗ ತುಂಬ ಲೀನಿಯಂಟ್ ಆಗಿರ್ತವೆ ಬಂದರೆ ರೆಫರಲ್ಸ್. ಬಟ್ ಸ್ಲೋಲಿ ವಿ ಹ್ಯಾವ್ ಟು ರಿಯಲೈಸ್ ದಟ್ ವಿ ಹ್ಯಾವ್ ಟು ಡೂ ಲಿಟಲ್ ಬಿಟ್ ಆಫ್ ಫಿಲ್ಟರಿಂಗ್ ಪ್ರಾಸೆಸ್. ಎಕ್ಸಾಕ್ಟ್ಲಿ. ಕ್ಯಾಂಡಿಡೇಟ್ಸ್ ಜಾಸ್ತಿ ಬರ್ತಾರೆ, ಮೇಲ್ಸ್ ಬರ್ತದೆ. ಸೊ ನೀವು ಈ ಕ್ರೌಡಿಂದ ಯು ಹ್ಯಾವ್ ಟು ಸ್ಟ್ಯಾಂಡ್ ಔಟ್ ಫ್ರಮ್ ದ ಕ್ರೌಡ್. ಸೊ ಆ ಒಂದು ಡಿಫ್ರೆನ್ಷಿಯೇಟ್ ಇರಬೇಕು. ಆ ಡಿಫ್ರೆನ್ಸಿಯೇಷನ್ ಇಲ್ಲದಿದ್ದರೆ ಕಷ್ಟ ಆಗ್ತದೆ. ಇಮೇಲ್ಸ್ ಅಲ್ಲಿ ಬ್ಲ್ಯಾಂಕ್ ಇಡೋದು ಅದೆಲ್ಲ ದಟ್ಸ್ ಅ ಬಿಗ್ ನೋ. ಆ್ಯಂಡ್ ಈವನ್ ಇನ್ ಟರ್ಮ್ಸ್ ಆಫ್ ಇಂಟರ್ವ್ಯೂವಿಂಗ್ ದಮ್, ನಮ್ಮದು ಇಂಟರ್ವ್ಯೂ ಪ್ರಾಸೆಸ್ ಭಾರಿ ಸಿಂಪಲ್. ನಾವು ಪ್ರಾಜೆಕ್ಟ್ಸ್ ನಿಮ್ಮದು ನೋಡೋದು, ಮೈನರ್ ಎಡಿಟ್ಸ್ ಹೇಳಲಿಕ್ಕೆ ಇಲ್ಲದ ಮೈನರ್ ಪ್ರಾಜೆಕ್ಟ್ಸ್ ಕೊಡೋದು, ಇದೊಂದು ಟಾಸ್ಕ್ ಮಾಡಿ 2 days ಟೈಮ್ ಗೂಗಲ್ ಮಾಡಿ ಓಕೆ ಔಟ್ಪುಟ್ ತಂದರೆ ಸಾಕು. ಕೆಲಸದ ಜಾಬ್ ಜಾಯ್ನ್ ಆಗೋವಾಗ ಗೂಗಲ್ ಮಾಡಿಯೇ ಮಾಡೋದು ಮತ್ತೆ. ಸೊ ವಿ ಡೋಂಟ್ ಮೈಂಡ್. ಸೊ ಸ್ಕಿಲ್ಸ್ ಇದ್ದರೆ ಅವ್ರು ಹೇಗೂ ಮಾಡ್ತಾರೆ. ಎಸ್ ರೈಟ್. ಸೊ ವಾಟ್ ವಿ ರಿಯಲೈಸ್ಡ್ ಇಸ್ ಕಿ a lot of the students that we apply have very less confidence. ಕೆಲವ್ರ ಹತ್ರ ಸ್ಕಿಲ್ಸ್ ಇರ್ತದೆ, ಬಟ್ ಕಾನ್ಫಿಡೆನ್ಸ್ ಇನ್ ದ ಸೆನ್ಸ್ ದ ವೇ ದೇ ಕಮ್ಯುನಿಕೇಟ್ ಅಂತ ಕಮ್ಯುನಿಕೇಟ್. ಎಸ್. Okay. ಸೊ ಕಮ್ಯುನಿಕೇಟ್ ಮಾಡಲಿಕ್ಕೆ ಅವ್ರ ಹತ್ರ ಕಾನ್ಫಿಡೆನ್ಸ್ ಇರೋದಿಲ್ಲ. ಓಕೆ ಸೊ ಕೆಲವ್ರದ್ದು ವಿ ಹ್ಯಾವ್ ಟು ಪುಲ್ ಇಟ್ ಔಟ್ ಆಫ್ ದೆಮ್. ಓಕೆ ಅದು ಕಷ್ಟ ಆಗ್ತದೆ. ಆ್ಯಸ್ ಮೋರ್ ಕ್ಯಾಂಡಿಡೇಟ್ಸ್ ವಿ ಹೈರ್, ಸೊ ಅವ್ರ ಹತ್ರ ಕಾನ್ಫಿಡೆನ್ಸ್ ಇರೋದಿಲ್ಲ. ಆ್ಯಂಡ್ ಐಮ್ ಗ್ಲಾಡ್ ಟು ಸೇ ವಿ ಹ್ಯಾಡ್ ದ ಪ್ರಿವಿಲೇಜ್ ಟು ಹೈರ್ ಇಂಟರ್ನ್ಸ್ ಫ್ರಮ್ ವೇರಿಯಸ್ ಕಾಲೇಜಸ್, ಓಕೆ including IITs. ಓಕೆ And what we have learnt is the students from all these top colleges and from tier 2 college, the difference is confidence. ಓಕೆ ಅವರು ತುಂಬ ಕಾನ್ಫಿಡೆಂಟ್ ಇರ್ತಾರೆ. ಅವರೊಂದು ಸಣ್ಣದು ಪ್ರಾಜೆಕ್ಟ್ ಮಾಡಿದ್ರು, ಅದ್ರ ಬಗ್ಗೆ ಕಾನ್ಫಿಡೆಂಟ್ ಆಗಿ ವಿಲ್ ಟಾಕ್ ಅಬೌಟ್ ಇಟ್. ಓಕೆ ಸೊ ನಮ್ಮ ಕಾಲೇಜಸ್, ನಮ್ಮ ಸ್ಟೂಡೆಂಟ್ tier 2 tier 3 ಕಾಲೇಜಸಲ್ಲಿ ಆ ಕಾನ್ಫಿಡೆನ್ಸ್ ಚೂರು ಕಡಿಮೆ ಇರ್ತದೆ. ಓಕೆ ಸೊ ಕಾನ್ಫಿಡೆನ್ಸ್ ಮ್ಯಾಟರ್ಸ್. ಎಸ್. ಆ್ಯಂಡ್ ಐಲ್ ಬಿ ಹಾನೆಸ್ಟ್, ನಾವು MicroDegreeಯಿಂದ ನಾವು ಯಾರು ಹೈರ್ ಮಾಡಿದೇವಲ್ಲ, ಕಂಪೇರ್ ಟು ದ ರೆಸ್ಟ್ ಆಫ್ ದೆಮ್, they can speak. Okay. Our Git basics, you'll teach them, or you'll have a basic, you'll give them basic knowledge. So that will be much easier for startups also. Okay, ನಿಮ್ಮ ರೆಸ್ಯೂಮ್ ಅಲ್ಲಿ ಗಿಟ್ ಗೊತ್ತಿದೆ, ನಿಮಗೆ ನೀವು ಪ್ರಾಜೆಕ್ಟ್ಸ್ ಮಾಡಿದ್ದೀರಿ, ಸೊ ದ್ಯಾಟ್ ಅಂಡ್ ಆಲ್ ಹೆಲ್ಪ್ಸ್ ಅಸ್ ಅ ಲಾಟ್. ಓಕೆ ಸೊ ಕೆಲವರು ಓಪನ್ ಸೋರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ಬಟ್ ಯು ಹ್ಯಾವ್ ಟು ಕಮ್ಯುನಿಕೇಟ್ ಇಟ್ ಆಲ್ಸೋ. ಯಾಕಂದರೆ ವಿ ಹ್ಯಾವ್ ಸೀನ್ ಕೆಲವು ಸ್ಟೂಡೆಂಟ್ಸ್ ದೇ ಆರ್ ಗುಡ್, ಅವ್ರದ್ದು ಇಮೇಲ್ ಕಮ್ಯುನಿಕೇಷನ್ ಒಳ್ಳೆ ಇರೋದಿಲ್ಲ, ಬಟ್ ಅವರು ರೆಸ್ಯೂಮ್ ಭಾರಿ ಒಳ್ಳೆ ಇರ್ತದೆ. ಅವ್ರು ಗೂಗಲ್ ಡೆವಲಪರ್ ಗ್ರೂಪ್ಸ್ ಜಾಯಿನ್ ಮಾಡಿರ್ತಾರೆ, ಓಪನ್ ಸೋರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ವರ್ಕ್ ಮಾಡಿರ್ತಾರೆ. ಸೊ ವಿ ಟಾಕ್ ಟು ದೆಮ್, ಅವ್ರ ಕಾನ್ಫಿಡೆನ್ಸ್ ಎಲ್ಲ ಕಡಿಮೆ ಇರ್ತದೆ, ಬಟ್ ದೇ ಆರ್ ವೆರಿ ಗುಡ್ ಸ್ಕಿಲ್ಡ್ ವರ್ಕರ್ಸ್. ಸಿ ಈಗ ವಿ ಸಾ ದೇರ್ ರೆಸ್ಯೂಮ್, ಅದು ನಾವು ನೋಡಿದ್ವಿ, ಬಟ್ ಅವರು ಕಮ್ಯುನಿಕೇಷನ್ ಇಲ್ಲದ ಕಾರಣ ನಾವು ರೆಸ್ಯೂಮ್ ನೋಡ್ತಿರ್ಲಿಲ್ಲ. ಆದರೆ ಸೊ ಐ ವುಡ್ ಸಜೆಸ್ಟ್ ಕಿ ಒಂದು ರೆಸ್ಯೂಮಲ್ಲಿ ರೈಟಪ್ ಬರೀರಿ, ಇಮೇಲಲ್ಲಿ ರೈಟಪ್, ಒಂದು ಬೇಸಿಕ್ ರೈಟಪ್ ಬರೀರಿ. And then you send it to any company. ಆ ಕಂಪನಿ ಒಂದು ಬೇಸಿಕ್ ರಿಸರ್ಚ್ ಮಾಡಿ, ಸೊ ದಟ್ ಇಟ್ ವಿಲ್ ಹೆಲ್ಪ್ ದ ಕಂಪನಿ ಟು ಫಿಲ್ಟರ್ ಔಟ್ ಈಸಿಯರ್. ಯು ವಿಲ್ ಸ್ಟ್ಯಾಂಡ್ ಔಟ್ ಫ್ರಮ್ ದ ಕ್ರೌಡ್. ಓಕೆ, ಸೊ ನೀವೇನು ಹೇಳ್ತಿದ್ದೀರ ಅಂತ ಹೇಳಿದ್ರೆ, ಒಂದು ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಬೇಸಿಕ್ ಎಟಿಕ್ವೆಟ್ ನಿಮ್ಗೆ ಇರಬೇಕು, ಸೊ ದಟ್ ಯು ಗೆಟ್ ಹೈಯರ್ಡ್ ಫಾಸ್ಟರ್ ಅಂತ. ಆ್ಯಂಡ್ ಆಲ್ಸೋ ನೀವು ಹೇಳಿದ್ರಿ, ಈಗ ಸ್ಕಿಲ್ 5 out of 10 ಇದ್ರೂ ಕೂಡ, ಬಟ್ ನಿಮ್ಮ ಕಮ್ಯುನಿಕೇಷನ್ ಲೆವೆಲ್ ಸೇ ಫಾರ್ ಎಕ್ಸಾಂಪಲ್ 7 or 8 out of 10 ಇದ್ರೆ, ಯು ವಿಲ್ ಆಲ್ಸೋ ಗೆಟ್ ಹೈಯರ್ಡ್ ಅಂತ. ವೆರಿ ಮಚ್. ಯಾಕಂದರೆ ಇಫ್ ಯು ಕ್ಯಾನ್ ಕಮ್ಯುನಿಕೇಟ್ ರೈಟ್, then you have the ability, you'll have the ability to find answers for your questions. Yes, definitely. So that is more important, and exactly. That will complement your skill. Adu skill mattu automatically mere confidence mele idre untalla, skill mele bartade. Yes. We know so many things. We know so many people. Nityananda confidence high ide. Yes. So that is confidence is really important. Awesome. I think that was very well put, sir. So but talking about jobs ಅಂದ್ರೆ, ಇವಾಗ ನೀವು ಪ್ರೆಸೆಂಟ್ ಮಾರ್ಕೆಟಲ್ಲಿ ನೋಡಿದ್ರೆ ಎಲ್ಲರೂ ರಿಸೆಷನ್ ಬಗ್ಗೆ ಮಾತಾಡ್ತಿದ್ದಾರಲ್ಲ. ಸೊ ರಿಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಯಾವ ರೀತಿಯಲ್ಲಿ ಇದೊಂದು ಎಫೆಕ್ಟ್ ಆಗಿದೆ ಈ ಜಾಬ್ ಅಪರ್ಚುನಿಟೀಸಿಗೆ ಅಂತ? ಸೊ ಲಾಸ್ಟ್ ಕಪಲ್ ಆಫ್ ಮಂತ್ಸಿಂದ ತುಂಬ ಅಪ್ಲಿಕೆಂಟ್ಸ್ ಇದು ಕಾಲ್ ಬರ್ತಾ ಇದೆ. ಓಕೆ. ಆ್ಯಂಡ್ ಐ ವಿಲ್ ಬಿ ಹಾನೆಸ್ಟ್, ನಮಗೆ ತುಂಬ ಬೇಸರ ಆಗ್ತದೆ. ಒಂದು ಯಾರಾದರೂ ಒಂದು ಸ್ಟಾರ್ಟಪ್ಸ್ ಆಗಿ ನಮ್ಮದು ಲಿಮಿಟೇಷನ್ಸ್ ಇದೆ, ವಿ ಕಾಂಟ್ ಹೈರ್ ಎವ್ರಿಬಡಿ. ಬಟ್ ವೆನ್ ವಿ ಸೇ ನೋ ಟು ಸ್ಟೂಡೆಂಟ್ಸ್, ಇಟ್ ಪೇನ್ ದಸ್, ಲೈಕ್ ಬೇಜಾರಾಗ್ತದೆ ಕೆಲವೊಮ್ಮೆ ಕಿ ಯಾಕೆ. ಐ ಹೋಪ್ ದೇ ವಿಲ್ ಕಮ್ ಅ ಡೇ ಇನ್ ಫ್ಯೂಚರ್ ವೇರ್ ವಿ ಕ್ಯಾನ್ ಗಿವ್ ಎಂಪ್ಲಾಯ್ಮೆಂಟ್ ಟು ಮೆನಿ, ಬಟ್ ವಿ ಕ್ಯಾನ್ ಸಿ ಕಿ ತುಂಬ ನೀಡ್ ಇದೆ ಜಾಬ್ ಇದು. ಕೆಲವು ಇಂಟರ್ನ್ಸ್ ಅವರು ಸಮರ್ ಇಂಟರ್ನ್ಶಿಪ್ ಬಂದವರು, ಅವರು ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಇರೋದಿಲ್ಲ, ಇಲ್ಲಾಂದರೆ ಸೊ ಆ ಚಾಲೆಂಜ್ ಆ್ಯಂಡ್ ನೀಡ್ ಈಸ್ ರಿಯಲ್. ಬಟ್ ಒನ್ ಥಿಂಗ್ ಐ ವುಡ್ ಅಗೇನ್ ಎನ್ಫೋರ್ಸ್ ಇಸ್, ಈ ಟೈಮಲ್ಲಿ ಲೆಟ್ಸ್ ನಿಮ್ಮ ಹತ್ರ ಜಾಬ್ ಇಲ್ಲದಿದ್ರು, it is the right time to skill yourself up. Okay. Learn some courses, do some projects, work on your skill. Okay. ಸುಮ್ಮನೆ ಕೂತ್ಕೊಳ್ಬೇಡಿ. We have seen few resumes, they don't do anything for a year, and we ask them, ಯಾಕೆ ಈ ಇಯರಲ್ಲಿ at least do something.
ಓಕೆ, ಸ್ಕಿಲ್ ಅಪ್ ಮಾಡ್ತಾ ಇರಿ ಅಂತ. ಡೆಫಿನೆಟ್ಲಿ, ಯಾಕಂದರೆ ಲರ್ನ್ ಸಮಥಿಂಗ್. ಈವನ್ ಇಫ್ ಯು ಲರ್ನ್ ಅ ಲಿಟಲ್, ಆ ಲಿಟಲ್ ಆಫ್ಟರ್ ಅ ಇಯರ್ ಇಟ್ ವಿಲ್ ಬಿಕಮ್ ಅ ಲಾಟ್. ಎಕ್ಸಾಕ್ಟ್ಲಿ. ಸೊ ಅದು ಒಂದು, ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ದ್ಯಾಟ್ ಈಸ್ ವಾಟ್ ವಿ ಸಜೆಸ್ಟ್ ಸ್ಟೂಡೆಂಟ್ಸ್ಗೆ. ಡೋಂಟ್ ಸ್ಟೇ ಐಡಲ್. ದಿಸ್ ಈಸ್ ಎ ಪ್ರೈಮ್ ಟೈಮ್. ಆ ಏಜಲ್ಲಿ ಉಂಟಲ್ಲ, ಯು ಕ್ಯಾನ್ ಲರ್ನ್ ಫ್ರಮ್ ಇಟ್, ಯು ಕ್ಯಾನ್ ಎಕ್ಸ್ಪೆರಿಮೆಂಟ್, ಯು ಕ್ಯಾನ್, ದರ್ ಇಸ್ ನಥಿಂಗ್ ರಾಂಗ್ ವಿತ್ ಫೇಲಿಂಗ್. ಎಸ್, ಯು ಫೇಲ್, ಯು ಫಾಲ್, ಯು ಗೆಟ್ ಅಪ್. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆಸಮ್. ಸೊ ಟಾಕಿಂಗ್ ಅಬೌಟ್ ರಿಸೆಷನ್ ಸರ್, ಇವಾಗೊಂದು ದೊಡ್ಡ ಬಸ್ ವರ್ಡ್ ನಡೀತಾ ಇದೆ ಮಾರ್ಕೆಟಲ್ಲಿ. ಏನಂತ ಹೇಳಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಯಾಕಂದರೆ ತುಂಬ ಜನ ಹೇಳ್ತಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ರಿಪ್ಲೇಸ್ ಲಾಟ್ ಮೆನಿ ಜಾಬ್ಸ್ ಅಂತ. ಸೊ ಇದು ನಿಮಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗಿದೆ? ಆ್ಯಂಡ್ ಸೊ ಈ ಎಐನ ನೀವು ನಿಮ್ಮ ಕಂಪನಿಯಲ್ಲಿ ಯಾವ ರೀತಿ ಯೂಸ್ ಮಾಡ್ತಿದ್ದೀರಾ? ಓಕೆ, ದ್ಯಾಟ್ಸ್ ಅ ವೆರಿ ಗುಡ್ ಕ್ವೆಶನ್. ಯಾಕಂದರೆ ಸಿ, ಎ ಐದು ಐ ಫೀಲ್ ಜನರು ಅಂಡರ್ ಎಸ್ಟಿಮೇಟ್ ಮಾಡಿದ್ರು ಕಿ ಎ ಐ ಎಷ್ಟು ಬೇಗ ಬರ್ತದೆ ಅಂತ. ಪೀಪಲ್ ಥಾಟ್ ಕಿ 2030 ಒಳಗೆ ಬರ್ಬೋದು, ಬಟ್ ಇಮ್ಮಿಡಿಯೇಟ್ಲಿ ಓಪನ್ ಎ ಐ ಬಂದು ಚಾಟ್ GPT ಎಲ್ಲ ಈ ಬೂಮ್ ಆಯಿತು. ಈವನ್ ಗೂಗಲ್ಗೆ ಅದಕ್ಕಾಗಿ ಅವ್ರು ಬಾರ್ಡ್ ರಿಲೀಸ್ ಮಾಡಿದರು. ನಮ್ದು ಅಭಿಪ್ರಾಯ ಏನಂದರೆ, ಸಿ ಈವನ್ ನಮ್ಮದು ಹಿಸ್ಟ್ರಿ ನೋಡಿದರೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುವಾಗ, ಮೆಷಿನ್ಸ್ ಬರುವಾಗ, ಪೀಪಲ್ ಗಾಟ್ ಸ್ಕೇರ್ಡ್ ಕಿ ನಮ್ಮದು ಜಾಬ್ಸ್ ಹೋಗ್ತದ, ಬಟ್ ಜಾಬ್ಸ್ ಹೋಗಲಿಲ್ಲ, ಜಾಬ್ಸ್ ಇವಾಲ್ವ್ ಆಯಿತು. ಎಕ್ಸಾಕ್ಟ್ಲಿ. ಸೊ ಮೆಷಿನ್ಸ್ ಬಂದ ಮೇಲೆ ಬಿಸ್ನೆಸ್ ಎಫಿಷಿಯನ್ಸಿ ಜಾಸ್ತಿ ಆಯಿತು, ವಾಲ್ಯೂಮ್ ಜಾಸ್ತಿ ಆಯಿತು, ಬಿಸ್ನೆಸ್ ಜಾಸ್ತಿ ಆಯಿತು. ಓಕೆ, ದೆನ್ ಕೇಮ್ ದ ಕಂಪ್ಯೂಟರ್ ಆರ್ ಸೆಮಿಕಂಡಕ್ಟರ್ ರೆವಲ್ಯೂಷನ್. ಸೊ ಆ ಕಂಪ್ಯೂಟರ್ ರೆವಲ್ಯೂಷನಲ್ಲಿ ಪೀಪಲ್ ಥಾಟ್ ಕಿ ಇನ್ನೂ ಎಕ್ಸೆಲ್ ಶೀಟ್ಸ್ ಎಲ್ಲ ಬರ್ತದೆ, ಇನ್ನೂ ಅಕೌಂಟೆಂಟ್ಸ್ ಅವ್ರದ್ದೆಲ್ಲ ಜಾಬ್ ಹೋಗ್ತದೆ, ಇನ್ನೇನು ಕಷ್ಟ ಆಗ್ತದೆ. ಅದಾಯ್ತಾ? ಇಲ್ಲ, ಕಂಪ್ಯೂಟರ್ಸ್ ಮೇಡ್ ಇಸ್ ಈವನ್ ಮೋರ್ ಎಫಿಷಿಯಂಟ್. ರೈಟ್, ಫ್ರಮ್ ಕಂಪ್ಯೂಟರ್ಸ್ ಕೇಮ್ ಇಂಟರ್ನೆಟ್. ಪೀಪಲ್ ಥಾಟ್ ಇನ್ನು ಫೋನ್ ಕಾಲ್ಸ್ ಎಲ್ಲ ಅಗತ್ಯ ಇಲ್ಲ, ಇಟ್ ಇವಾಲ್ವ್ಡ್ ಇಂಟು VoIP, ವಿಡಿಯೋ ಕಾಲ್ಸ್. ಸೇಮ್ ಥಿಂಗ್ ಐ ಫೀಲ್ ಇಫ್ ಹಿಸ್ಟ್ರಿ ನೋಡಿದರೆ ಇಟ್ ವಿಲ್ ಹ್ಯಾಪನ್ ವಿತ್ AI. AI ವಿಲ್ ಜಸ್ಟ್ ಮೇಕ್ ಅಸ್ ಸ್ಮಾರ್ಟರ್, ಮೇಕ್ ಅಸ್ ಮೋರ್ ಎಫಿಷಿಯಂಟ್. ಆ್ಯಂಡ್ ನಾವು ಇಲ್ಲೇ ಒಂದು ಕೋಟ್ ಓದಿದ್ದೆ, ಆ್ಯಂಡ್ ಐ ಅಗ್ರಿ ವಿತ್ ಇಟ್, ಕಿ AI won't replace jobs. AI will replace people who have the energy. Yes, people who use AI will replace jobs. So that is more. And see, in programming aspect ಅಲ್ಲಿ ನೋಡುವ, okay, we always used to tell programmers are professional googlers. ಯಾಕಂದರೆ ಪ್ರೋಗ್ರಾಮಿಂಗಲ್ಲಿ 90% ಗೂಗ್ಲಿಂಗ್, ಸ್ಟ್ಯಾಕ್ ಓವರ್ಫ್ಲೋ ನೋಡೋದು ಆ್ಯಂಡ್ ಆನ್ಸರ್ಸ್ ಹುಡುಕೋದು. ಇವತ್ತು ನಿಮ್ಮ ಕೈಯಲ್ಲಿ ಒಂದು ಅಂಥ ಟೂಲ್ ಇದೆ ವೆರ್ ಯು ಕ್ಯಾನ್ ರೈಟ್ ಎ ಕ್ವೆಶನ್ ಆ್ಯಂಡ್ ಇಟ್ ವಿಲ್ ಜನರೇಟ್ ಆನ್ಸರ್ಸ್ ಫಾರ್ ಯು. ಓಕೆ, ಸೊ ನಿಮ್ಮದು ಜಾಬ್ ಈಸಿಯರ್ ಆಯಿತು. ಓಕೆ, ಸಿ ಒನ್ ಸ್ಯಾಡ್ ಬ್ಯಾಕ್ ಡ್ರಾಪ್ ಇಸ್ ಸ್ಟ್ಯಾಕ್ ಓವರ್ಫ್ಲೋ, ಟ್ರಾಫಿಕ್ ಡೌನ್ ಆಯಿತು ಆ್ಯಂಡ್ ಇಟ್ ಹ್ಯಾಪನ್ಸ್. ಬಟ್ ಐ ಫೀಲ್ ಆ್ಯಂಡ್ ಈವನ್ ಇನ್ ದ ಅರ್ಲಿ ಡೇಸ್ ಪೀಪಲ್ they might be job loss because of it, but those who will take the opportunity and evolve with it alla, they'll guarantee sustain. So avarige sustain kuda aagtare, at the end of the day avanige opportunity kuda iruttade. Definitely, and we'll be much more efficient than what we are right now. Okay. So ನಮ್ಮ ಕಂಪನಿಯಲ್ಲಿ we recommend everyone to use chat GPT and Bard. Okay. So ಯಾಕಂದರೆ if we can do our jobs faster, nothing like it. Okay, exactly. Again, ಚೂರು ಕೇರ್ಫುಲ್ ಆಗಿರಬೇಕು. ಕೆಲವು ಪ್ರೊಪ್ರೈಟರಿ ಕೋಡ್ ಇದ್ದರೆ, ಇಲ್ಲಾದರೆ ಕ್ರೂಷಿಯಲ್ ಕೋಡ್ ಇದ್ದರೆ, ನಾಟ್ ಟು ಪೇಸ್ಟ್ ಆನ್ ಇಟ್. ವಿ ಡೂ ಟೆಲ್ ದೆಮ್ ಕಿ ಆರ್ ಈವನ್ API ಕೀಸ್ ಇಲ್ಲಾದರೆ ಅಂತೆಲ್ಲ ಇದ್ದರೆ ಪೋಸ್ಟ್ ಮಾಡಬಾರ್ದು. ಆದರೆ ಇಟ್ ಈಸ್ ಅ ವೆರಿ ಗುಡ್ ಎಕ್ಸೈಟಿಂಗ್ ಟೈಮ್ ಟು ಬಿ ಈವನ್ ಫಾರ್ ಅಸ್. ಆ್ಯಂಡ್ ಇನ್ ಆರ್ ಪ್ರಾಡಕ್ಟ್ಸ್ ಆರ್ ವಿ ಯೂಸಿಂಗ್ AI ಟು ಹೆಲ್ಪ್ ಆರ್ ಕಸ್ಟಮರ್ಸ್? Yes, we are doing a lot of research work where we can scan documents and take input from it. Okay. And take it as an input into the SaaS platform, so that businesses, it will be much more easier to capture data. Okay. And ಆದರೂ we are trying to build ಈ chat GPT ಬಂದು, OpenAI APIs ಬಂದು, we can build a generative chat where customers can ask what is my tax liability or what is my sales to the bot, and it can give you an answer. So ನಾವು ಸಹ ಇವಾಲ್ವ್ ಆಗ್ತಿದ್ದೇವೆ, ನಾವು ಸಹ ಟ್ರೈ ಮಾಡ್ತಿದ್ದೇವೆ ಹೌ AI can help our customers. ಸುಮ್ಮನೆ AI ಉಂಟಂತ ಯೂಸ್ ಮಾಡೋದಲ್ಲ, ಬಟ್ ಹೌ ಇಟ್ ಕ್ಯಾನ್ ಹೆಲ್ಪ್ ಆರ್ ಕಸ್ಟಮರ್ಸ್ ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಆರ್ ಪ್ರಾಡಕ್ಟ್ ಇವಾಲ್ವ್. ಸೊ ಆಸಮ್ ಸರ್, ಇದು ನೀವು ಹೇಳ್ದಂಗೆ, ಸೊ ಈಗ ಚಾಟ್ GPT ಆ್ಯಂಡ್ ಬಾರ್ಡ್ ಬಿಟ್ಟು ಬೇರೆ ಯಾವ AI ಸಾಫ್ಟ್ವೇರ್ಸ್ ನೀವು ಯೂಸ್ ಮಾಡ್ತೀರಾ ನಿಮ್ಮ ಕಂಪನಿಯಲ್ಲಿ? ನಮ್ಮದು ಸೊ ಮೋಸ್ಟ್ ಆಫ್ ದ ವರ್ಕ್ ಇಸ್, ಆಸ್ ಐ ಸೆಡ್, ಪ್ರೊಫೆಷನಲ್ ಗೂಗಲ್, ಸೊ ಚಾಟ್ GPT. ಬಟ್ ಅ ಲಾಟ್ ಆಫ್ ದ ಟೂಲ್ಸ್ ದ್ಯಾಟ್ ವಿ ಯೂಸ್ internally uses AI. But even Photoshop has come up with their AI version. Okay. We are using it to edit images. You see Canva does wonderful things with AI. And our UI UX team uses a couple of tools like DALL-E to generate images, illadre much exploring. So in terms of development, yes, we are partnering with AWS and GCP. Okay. To work on few tools so that it can help our use cases. Okay. ಸೊ ನಾವು ಡೈಲಿ ಎಕ್ಸ್ಪ್ಲೋರ್ ಮಾಡ್ತಿದ್ದೇವೆ ಕಿ ಯಾವುದೆಲ್ಲ ಆಪರ್ಚುನಿಟೀಸ್ ಇದೆ, ಯಾವುದೆಲ್ಲ ಆಪ್ಷನ್ಸ್ ಇದೆ. ಯಾಕಂದರೆ ಇಫ್ ಇಟ್ ಕ್ಯಾನ್ ಮೇಕ್ ಅವರ್ ಜಾಬ್ ಈಸಿಯರ್, ದೆನ್ ದಟ್ ಮೀನ್ಸ್ ವಿ ಕ್ಯಾನ್ ಸ್ಕೇಲ್ ಫಾಸ್ಟರ್. ಎಕ್ಸಾಕ್ಟ್ಲಿ. ನಾವು ಬೇಗ ಲಾಂಚ್ ಮಾಡ್ಬೋದು, ನಾವು ಬೇಗ ಸ್ಕೇಲ್ ಮಾಡ್ಬೋದು.
ಓಕೆ ಸರ್, ಅಂದರೆ ಇವಾಗ ಈ ಟೆಕ್ನಾಲಜಿ ಇಷ್ಟೊಂದು ರೀತಿಯಲ್ಲಿ ಇವಾಲ್ವ್ ಆಗ್ತುಂಟಲ್ಲ, ಯಾಕಂದರೆ ನಿನ್ನೆ ಒಂದು ಟೆಕ್ನಾಲಜಿ ಇದ್ದರೆ ನಾಳೆ ಯಾವುದೋ ಒಂದು ಟೆಕ್ನಾಲಜಿ ಬರುತ್ತೆ. ಸೊ ಆ ಥರ ಇರುವಾಗ ಆ್ಯಸ್ ಅ ಸ್ಟೂಡೆಂಟ್ ನಾನೀಗ ಒಂದು IT ಇಂಡಸ್ಟ್ರಿಯಲ್ಲಿ ಜಾಬ್ ಪಡ್ಕೋಬೇಕಂತಿದ್ರೆ ಯಾವ ರೀತಿ ರೆಡಿ ಆಗಬೇಕು, ಅಥವಾ ಯಾವ ಸ್ಕಿಲ್ಸನ್ನೆಲ್ಲ ನಾನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಸೊ ದ್ಯಾಟ್ ಐ ವಿಲ್ ಬಿ ರೆಲೆವೆಂಟ್ ಇನ್ ದ ಫ್ಯೂಚರ್ ಆಸ್ ವೆಲ್? One thing is that what we have realized, learning is constant. Okay. And now ide podcast 20 years later matadiddu, that time also we'll be learning Exactly. about new tech. Yakandre learning mugiyudilla. Mhm. And as we learn more, the only thing that ನಮಗೆ ರಿಯಲೈಸೇಷನ್ ಬರ್ತದೆ ಅನ್ನೋದು ಇನ್ನೂ ಎಷ್ಟು ಕಲಿಲಿಕ್ಕಿದೆ ಮಾರೆ. ಇಟ್ ಈಸ್ ನಾಟ್ ಇವತ್ತು ಕಲ್ತ್ವಿ ಎಂಡ್ ಆಯ್ತು, ಇಲ್ಲ ಇವತ್ತು ಓಕೆ ಇನ್ನೂ ತುಂಬ ಇದೆ ಮಾಡಲಿಕ್ಕೆ. ಸೊ ಆ ಲರ್ನಿಂಗ್ ಇಸ್ ಕಾನ್ಸ್ಟೆಂಟ್ ಈವನ್ ಫಾರ್ ಅಸ್. ನಾವು ಎಷ್ಟು ಫೌಂಡರ್ಸ್ ಇರಲಿ, ಇಲ್ಲಾಂದರೆ ನಮ್ಮದು ಟೀಮ್ ದೊಡ್ಡದಿರಲಿ, ಲರ್ನಿಂಗ್ ಇಸ್ ಕಾನ್ಸ್ಟೆಂಟ್ ಫಾರ್ ಆಲ್. ವಿ ಟೆಲ್ ಆರ್ ಟೀಮ್ ಮೆಂಬರ್ಸ್ ಕೀಪ್ ಲರ್ನಿಂಗ್ ನ್ಯೂ ಟೆಕ್, ಇಲ್ಲಾಂದರೆ ನ್ಯೂ ವೇಸ್ ಟು ಸಾಲ್ವ್ ಯುವರ್ ಪ್ರಾಬ್ಲಮ್ಸ್, ಈಸಿಯರ್ ವೇಸ್, ಆಪ್ಟಿಮೈಸೇಷನ್ ಮಾಡಿ. ಸೊ that is very important for us. So learning is a constant for all. In terms of students, ಯಾವ ಸ್ಕಿಲ್, ಯಾವ ಟೆಕ್ನಾಲಜಿ ತಗೊಳ್ಬೇಕು, ಟೆಕ್ನಾಲಜಿ ನೋಡಿದರೆ ತುಂಬ ಇದೆ. ಓಕೆ, ಈಗ ಲೆಟ್ಸ್ ಎ ಜಾವಾಸ್ಕ್ರಿಪ್ಟ್ ಫ್ರೇಮ್ವರ್ಕ್ಸ್ ನೋಡಿದ್ರೆ ಹಲವಾರು ಇದೆ. ಸ್ಟೂಡೆಂಟ್ಸ್ಗೆ ಈಗ ಚಾಯ್ಸಸ್ ಜಾಸ್ತಿ ಇದೆ, ಇದು ಕಲಿಯೋದಾ ಅದು ಕಲಿಯೋದಾ, ಎಲ್ಲಿ ಸ್ಟಾರ್ಟ್ ಮಾಡೋದು ಮಾರೆ, ನಾನು ಎಲ್ಲಾದರೂ ಸ್ಟಾರ್ಟ್ ಮಾಡಬೇಕಲ್ಲ. ಸೊ ಆ ಆಪ್ಷನ್ಸ್ ಇರುವಾಗ ಟು ಫೈಂಡ್ ದ ರೈಟ್ ಫ್ರೇಮ್ವರ್ಕ್ ಇಸ್ ಡಿಫಿಕಲ್ಟ್ ಆ್ಯಕ್ಚುಲಿ, ಆನೆಸ್ಟ್ಲಿ. ಯಾಕಂದರೆ ನಾವು ಈ ಪಾಡ್ಕಾಸ್ಟ್ ಮುಗಿಯೋ ಒಳಗೆ ಇನ್ನೊಂದು ಫ್ರೇಮ್ವರ್ಕ್ ಬಂದಿರ್ಬೋದು ಜಾವಾಸ್ಕ್ರಿಪ್ಟ್ ಅವ್ರದ್ದು. ಸೊ ವಾಟ್ ವಿ ವುಡ್ ಸಜೆಸ್ಟ್ ಇಸ್ ಕಿ ಕಾನ್ಸೆಪ್ಟ್ಸ್ ಅರ್ಥ ಮಾಡಿಕೊಳ್ಳಿ, ಬೇಸಿಕ್ ಕಾನ್ಸೆಪ್ಟ್ಸ್, ಊಪ್ಸ್ ಇಲ್ಲ, ಎನ್ಕ್ಯಾಪ್ಸುಲೇಷನ್ ಇಲ್ಲ, ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಚೇಂಜಿಂಗ್ a programming language won't be a problem. It becomes easier. So mainly concept ಕಲಿಬೇಕಂತ ಹೇಳಿದ್ದೀರಾ? Yes. So ಅರ್ಥ ಮಾಡಿಕೊಳ್ಳಿ, ಒಂದು ಪ್ರೋಗ್ರಾಮಿಂಗ್ ಎನಿ ಲ್ಯಾಂಗ್ವೇಜ್ ಇಟ್ಕೊಳ್ಳಿ, ಜಾವಾ ಇರಲಿ, ಪೈಥನ್ ಇರಲಿ, ಎನಿ ಲ್ಯಾಂಗ್ವೇಜ್ ಒಂದು ಇಟ್ಕೊಳ್ಳಿ, ಲರ್ನ್ ಆಲ್ ದ ಕಾನ್ಸೆಪ್ಟ್ಸ್ ಪ್ರಾಪರ್ಲಿ. ಫಂಕ್ಷನ್ಸ್ ಹೇಗೆ ವರ್ಕ್ ಆಗ್ತದೆ, ಓವರ್ ರೈಡಿಂಗ್, ಓವರ್ ಲೋಡಿಂಗ್, ಸೊ ಅದೆಲ್ಲ ಒಮ್ಮೆ ಅರ್ಥ ಆದಮೇಲೆ ದೆನ್ ಯು ಕ್ಯಾನ್ ಸ್ವಿಚ್ ಟು ಎನಿ ಲ್ಯಾಂಗ್ವೇಜ್. ದ ಓನ್ಲಿ ಥಿಂಗ್ ಲೇಟರ್ ಚೇಂಜಸ್ ಇಸ್ syntax. Yes. And concepts includes all your oops conceptually, even architecture, MVVM, MVC, MVP. So adu omme artha adre untala, then you can switch to any other programming languages. You can keep switching, you can learn new tech, explore. So naventa marteve concepts kaliyudilla. So even we have seen people made that mistakes. Ki resume alli ತುಂಬಾ ಲ್ಯಾಂಗ್ವೇಜಸ್ ಇರ್ತದೆ, ನಾವು ಪ್ರಿಂಟ್ ಹೆಲೋ ವರ್ಲ್ಡ್ ಬರಿತೇವೆ, ಜಾವಾ ರೆಸ್ಯೂಮ್ ಅಲ್ಲಿ ಹಾಕಿ ಬಿಡ್ತೇವೆ. ಸೊ I feel ki you should learn little bit on the conceptual side initially, and then you focus on any language. Matte learning language will be easy for you. Omme basic understanding, fundamental strong idre, switching language becomes very easy. Very easy, and most of the syntaxes and all nimage gottagtade. Okay sir, one last question sir. So iga ondu IT professional if he wants to get into a company, innovative company like Qliclabs, so avarige ನೀವು ಒಂದು advice ಕೊಡಬೇಕಂತಿದ್ರೆ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಫಸ್ಟ್ ಆಫ್ ಆಲ್ ಅಷ್ಟು ನಮಗೆ ಹೈಪ್ ಕೊಟ್ಟೋದಕ್ಕೆ ತುಂಬ ಥ್ಯಾಂಕ್ಸ್, ಪ್ರೇಸ್ ಕೊಟ್ಟೋದಕ್ಕೆ. ಸಿ ನಮಗೂ ತುಂಬ ಕಲೀಲಿಕ್ಕಿದೆ, ಐ ವಿಲ್ ಬಿ ಹಾನೆಸ್ಟ್. ವಿ ಸ್ಟಿಲ್ ಹ್ಯಾವ್ ಅ ಲಾಟ್ ಟು ಲರ್ನ್, ಲಾಟ್ ನಾವು ಸ್ಟಾರ್ಟ್ ಮಾಡಿದ್ದು ಮಾತ್ರ. ಬಟ್ ಇಫ್ ದೇ ವಾಂಟ್ ಟು ಜಾಯಿನ್ Qliclabs, ಐ ವುಡ್ ಸಜೆಸ್ಟ್ ಕಿ try to make sure that you build as many skill sets as possible. I'll come back to the same fundamentals. Yakandre see, only thing that can scale a company is more new skills that can help us in our product. ಈಗ ಸ್ಟಾರ್ಟಪ್ ಜಾಯ್ನ್ ಆಗೋದಂದ್ರೆ ನಮಗೆ ಸಹ ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲಿ ಇಂಪ್ರೂವ್ ಮಾಡಬೇಕು. ಸೊ ನಿಮ್ಮ ಹತ್ರ ನ್ಯೂ ಪ್ರೊಫೆಷನಲ್ಸಿಂದ ಏನು ಕಲೀಲಿಕ್ಕೆ ಸಿಗ್ತದೆ, ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ದ್ಯಾಟ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮಿಂದ ನಮಗೆ ಜಾಸ್ತಿ ಕಲೀಲಿಕ್ಕೆ ಸಿಗ್ತದೆ. ಲಾಟ್ ಆಫ್ ವಿ ಮೀಟ್ ಲಾಟ್ ಆಫ್ ಯಂಗ್ ಪ್ರೊಫೆಷನಲ್ಸ್ when we go for interviews, we get to learn so much from them. ಕೆಲವದ್ರ ಕಾನ್ಫಿಡೆನ್ಸ್ ಇರೋದಿಲ್ಲ. ಸೊ to join any company, I would suggest ki have that skill set and be confident of ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟು ಕಾನ್ಫಿಡೆಂಟ್ ಇರಿ, ಅಷ್ಟು ಸಾಕು. ಯು ನೀಡ್ ನಾಟ್ ನೋ ಎವ್ರಿಥಿಂಗ್. ನಮಗೆ ಸಹ ಗೊತ್ತಿಲ್ಲ, ನಮಗೆ ಸಹ ತುಂಬ ಕಲಿಲಿಕ್ಕಿದೆ. But once you get into company, then later on you can again start learning, because learning is a continuous journey. Learning, we have I think we have one of our teammates from mechanical coming to IT. So antadu cases ಇದೆ. So and there is nothing stopping any of us from scaling up. And for all those who are applying for jobs, and sadly for those who did not get jobs, we are getting so many calls, we feel so bad.
ಬೇಜಾರಾಗ್ತದೆ ಕಿ ಓಕೆ ಇಷ್ಟು ಚಾಲೆಂಜ್. ಯಾಕೆಂದರೆ ವಿ ಹ್ಯಾವ್ ರಿಯಲೈಸ್ಡ್ ಒನ್ ಥಿಂಗ್, ಆ ರೆಸ್ಯೂಮ್ ಎಂಟಿ ಇರ್ತದೆ. ಸೊ ಕಂಪನೀಸಿಗೆ ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ಹೈಯರ್. ಸೊ ಅಟ್ಲೀಸ್ಟ್ ನಿಮ್ಮದು ಹಾಲಿಡೇಸ್ ಟೈಮ್ದಲ್ಲಿದ್ದರೆ ಸ್ಕಿಲ್ ಅಪ್ ಮಾಡಿ, ಆನ್ಲೈನ್ ಕೋರ್ಸಸ್ ಇಲ್ಲಾದರೆ go to platforms even like MicroDegree so you can learn, right? That is very much important. And ಇನ್ನೊಂದು ಏನಂದರೆ that I would suggest students who are applying for jobs is apply for as many companies as possible. Okay. ಸಿಗ್ತದ ಇಲ್ಲ ನೀವು ನೋಡಬೇಡಿ, ಅದು ಅವ್ರು ನೋಡ್ತಾರೆ. ನೀವು ಅಪ್ಲೈ ಮಾಡಿ. ಎಕ್ಸಾಕ್ಟ್ಲಿ. ಯಾಕಂದರೆ ನಾವು ಹೆದರ್ತೇವೆ ಆವಾಗ. ಈವನ್ ಅಪ್ಲೈ ಫಾರ್ ಫ್ಯಾಂಗ್ ಕಂಪನೀಸ್ ಐ ಸಜೆಸ್ಟ್. ಮ್ಯಾಂಗ್ ಆಗಿದೆ, ಮೆಟಾ ಆಗಿ. ಸಿ ಅಪ್ಲೈ ಮಾಡಿದರೆ ಸಿಗ್ತದ ಇಲ್ಲ ಗೊತ್ತಿಲ್ಲ, ಕರೆಕ್ಟಾ? ಬಟ್ ನಮ್ಮ ಕಡೆಯಿಂದ ಆ ಎಫರ್ಟ್ಸ್ ಇರಬೇಕು. ಡೆಫಿನೆಟ್ಲಿ ಅಪ್ಲೈ ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ಸಿಗೋದಿಲ್ಲ. ಸೊ ಟ್ರೈ ಟು ಅಪ್ಲೈ ಟು ಆಸ್ ಮೆನಿ ಕಂಪನೀಸ್ ಆ್ಯಂಡ್ ಸ್ಟಾರ್ಟ್ಅಪ್ಸ್ ಆಸ್ ಪಾಸಿಬಲ್ ಸೊ ದಟ್ ಯು ಇನ್ಕ್ರೀಸ್ ನಿಮ್ಮದು ಚಾನ್ಸಸ್ ಆಫ್ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಸೆಲೆಕ್ಟೆಡ್ ಇನ್ಕ್ರೀಸ್ ಆಗ್ತದೆ. ಏನೂ ಆಗಲಿಲ್ಲ ಆದರೂ ಅಟ್ಲೀಸ್ಟ್ ಅವರ ಡೇಟಾಬೇಸಲ್ಲಿ ನಿಮ್ಮದು ಇಮೇಲ್ ಇರ್ತದೆ. ಹೌದು. ಸೊ ಫ್ಯೂಚರ್ ಡೇಟಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಡೆಫಿನೆಟ್ಲಿ. ಸೊ ದೇ ವೆನ್ ಯು ನೆವರ್ ನೋ ಯು ಕ್ಯಾನ್ ಸಿ ಆಪರ್ಚುನಿಟಿ ಎಲ್ಲಿಂದ ಬರ್ತದಂತ ಹೇಳಿಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಬಿ ದೇರ್ ಅಟ್ ದಟ್ ಪಾಯಿಂಟ್. ನೀವು ಟ್ರೈ ಮಾಡಬೇಕು. ಕೀಪ್ ಅಪ್ಲೈಯಿಂಗ್. ಡೋಂಟ್ ಬಿ ಡಿಸಾರ್ಟನ್ಡ್ ಬಿಕಾಸ್ ಯು ಗಾಟ್ ರಿಜೆಕ್ಟೆಡ್ ಆರ್ ಒನ್ ಕಂಪನಿ. ಬಿಡ್ತಾರೆ, ಹೂ ವಿಲ್ ಸಿ ಯೋರ್ ಪೊಟೆನ್ಷಿಯಲ್. Sometimes when we reject, we feel bad. Sometimes we take it personally. Yes, we feel ki oh illi aita namdu. Now we are RCB fans. So we don't mind losing because we feel that there'll come a day where we can say ee sala cup namde. So I feel that is the motivation that everybody should have. You have to keep trying. Keep trying. If today you don't have a job, it's okay. Get up tomorrow again and try your best. Improve your skill and talk to people, right? Talk to at least ಆ ಕಂಪನಿದ HR ಕಾಂಟ್ಯಾಕ್ಟ್ ಸಿಗ್ತದೆ. Then you can skill up for 6 months and contact them back. ಸೊ ಆ ಟ್ರೈ ಮಾಡಿದ್ರೆ ಉಂಟಲ್ಲ, ಎಲ್ಲಿ ಆದ್ರೆ ಇನ್ನೊಂದು ಕಡೆ ಜಾಬ್ ಸಿಗ್ತದೆ. ಆಪರ್ಚುನಿಟೀಸ್ ಕಡಿಮೆ ಇಲ್ಲ. Just keep trying. Don't lose hope. ಅಷ್ಟೇ. Okay, I think so. That was ವೆರಿ ವೆಲ್ ಪುಟ್. ಆ್ಯಂಡ್ ಐ ಥಿಂಕ್ ಈ ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರಿಂದ ಅಥವಾ ನಿಮ್ಮ ಒಂದು ಜರ್ನಿಯಿಂದ ಐ ಹೋಪ್ ನಮ್ಮ ಆಡಿಯನ್ಸಿಗೆ ಕೂಡ ಅಷ್ಟೇ ಒಂದು ವ್ಯಾಲ್ಯೂ ಸಿಕ್ತಂತ ಭಾವಿಸ್ತೇನೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ನಿಮ್ಮ ಒಂದು ಬಿಸಿ ಶೆಡ್ಯೂಲಿಂದ ನಮ್ಮ ರಿಕ್ವೆಸ್ಟ್ ಮೇಲೆ ಬಂದು ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದ್ದೀರಾ. ಸೊ ನಮಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಐ ಹೋಪ್ ಇವನ್ ಯು ಹ್ಯಾಡ್ ಅ ಗ್ರೇಟ್ ಟೈಮ್. ವಂಡರ್ಫುಲ್ ಟೈಮ್. ಆ್ಯಂಡ್ ಐ ಫೀಲ್ ವಿ ವಿಲ್ ಕೀಪ್ ಅವರ್ ಪಾರ್ಟ್ನರ್ಶಿಪ್ and we'll grow together. And there's so much for both of us to explore, and exactly. I think we'll do it together. So thank you so much for having me here. Thank you. Yes.